God has given great privilege to us ನಮಗೂ ದೇವರು ದೊಡ್ಡ ಆಧಿಕ್ಯತೆಯನ್ನು ಕೊಟ್ಟಿದ್ದಾರೆ, ಬಹಳಷ್ಟು ಆಧಿಕ್ಯತೆಯನ್ನು to know Him better. ಆತನ್ನು ಉತ್ತಮವಾಗಿ ತಿಳಿದುಕೊಳ್ಳುವುದಕ್ಕೆ. Hallelujah. ಹಲ್ಲೆಲೂಯಾ. Say praise the Lord. ದೇವರಿಗೆ ಸ್ತೋತ್ರ ಹೇಳ್ರಿ. ತಂದೆಯೇ ಸ್ತೋತ್ರ ಸ್ವಾಮಿ ನಿನಗೆ. You are not here by accident. ನೀನು ಏನು ಸಡನ್ ಆಗಿ ನಿನ್ನಷ್ಟಕ್ಕೆ ನೀನೇ ಬಂದಿಲ್ಲ ಇಲ್ಲಿಗೆ. You are here for His purpose. ಆತನ ಉದ್ದೇಶಕ್ಕಾಗಿ ನೀನು ಇಲ್ಲಿದಿ. If you understand, you can live for Him. ಇದನ್ನು ನೀನು ತಿಳಿದುಕೊಂಡಿದ್ರೆ ನೀವು ಆತನಕ್ಕಾಗಿ ಜೀವಿಸಲು ಆಗುತ್ತದೆ. What I am saying, that if you understand, you can live for Him. ಸಭಾಪಾಲಕರು ಹೇಳುವಂಥ ವಿಷಯಗಳು ನೀವು ಅರ್ಥ ಮಾಡಿಕೊಳ್ಳಿದ್ರೆ ಆತನಕ್ಕಾಗಿ ಜೀವಿಸುವುದಕ್ಕೆ ಇರುವುದಕ್ಕೆ ಆಗುತ್ತದೆ. ಆಮೆನ್. You are not here by accident. ನೀನು ಏನು ಅಕಸ್ಮಾತ್ತಾಗಿ ನಿನ್ನಷ್ಟಕ್ಕೆ ನೀನೇ ಇಲ್ಲಿ ಬಂದಿಲ್ಲ. You are here for His purpose. ನೀನು ಆತನ ಉದ್ದೇಶಕ್ಕಾಗಿ ಇಲ್ಲಿದಿ. ಆಮೆನ್. If you understand this, ಇದನ್ನು ನೀನು ಅರ್ಥ ಮಾಡಿಕೊಂಡಿದ್ರೆ you will live for Him. ನೀವು ಆತನಕ್ಕಾಗಿ ಜೀವಿಸಲು ಆಗುತ್ತದೆ. Hallelujah. ಹಲ್ಲೆಲೂಯಾ. Don't live an ordinary life. ಏನು ಸಾಧಾರಣ ಜೀವನ ಜೀವಿಸುವುದಕ್ಕೆ ಹೋಗಬೇಡ. Many are not serious. ಅನೇಕರು ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. You are taking very easy way. ಏನೋ ಸರಳವಾಗಿ ಏನೋ ಬಂದಿದೆ ಹೋಗಿದ್ದ ಸರಳವಾಗಿ ತೆಗೆದುಕೊಳ್ತಾ ಇದೆ ಜೀವನ. You are thinking that Christianity is a normal way. ನೀನು ಅನ್ಕೊಂತ ಇದೆ ಕ್ರೈಸ್ತವ್ಯ ಅನ್ನುವಂಥದ್ದು ಏನೋ ಸರಳವಾದ ಜೀವನ ಅನ್ಕೊಳ್ತಾ ಇದ್ದೀ. This is not a wider way. ಇದು ಏನೋ ವಿಶಾಲ ಸ್ಥಳಕ್ಕೆ ಹೋಗುವಂತ ಆ ಜಾಗ ಅಲ್ಲ ಇದು. This is small way. ಇದು ಏನಂದ್ರೆ ನ್ಯಾರೋ, ಒಂದು ಸಣ್ಣ ಮಾರ್ಗದಲ್ಲಿ ಹೋಗುವಂತ ಒಂದು ಮಾರ್ಗ ಆಗಿದೆ. Hallelujah. ಹಲ್ಲೆಲೂಯಾ. In wider way many goes. ಒಂದು ವಿಶಾಲ ಮಾರ್ಗದಲ್ಲಿ ಗುಂಪು ಗುಂಪು ಜನರೆಲ್ಲರೂ ಹೋಗುತ್ತಾರೆ. This is narrow way. ಇದು ಕ್ರಿಸ್ತನ ಹಿಂಬಾಲಿಸುವುದು ಒಂದು ಸಣ್ಣದಾಗಿರುವಂತ, ಅಂದ್ರೆ ಆ ಮಾರ್ಗವು ಚಿಕ್ಕದಾಗಿರುತ್ತದೆ. ಅದರಲ್ಲಿ You have to decide to walk on that way. ನೀನು ಆ ಮಾರ್ಗದಲ್ಲಿ, ಕ್ರಿಸ್ತನ ಮಾರ್ಗದಲ್ಲಿ ನಾನು ಹೋಗ್ಬೇಕಂತ ನೀನು ತೀರ್ಮಾನ ಮಾಡಬೇಕು. Hallelujah. ಹಲ್ಲೆಲೂಯಾ. If you go back of all people in a wider way, ನೀನು ವಿಶಾಲ ಮಾರ್ಗದಲ್ಲಿ ಎಲ್ಲಾ ಜನರು ಹೋಗ್ತಾ ಇದ್ದಂತ ಗುಂಪಿನ ಜನರಲ್ಲಿ ನೀನು ಹೋಗಿದ್ರೆ, where they will go, you to also go there. ಅವರು ಎಲ್ಲಿಗೆ ಹೋಗ್ತಾರೋ ನೀನು ಕೂಡ ಅಲ್ಲಿಗೆ ಹೋಗ್ತೀಯಾ ಕಡೆಯದಾಗಿ. But chose to go in narrow way. ಆದರೆ ಕ್ರಿಸ್ತನ ಮಾರ್ಗದಲ್ಲಿ, ಆ ಒಂದು ಇರುಕಾದ ಮಾರ್ಗದಲ್ಲಿ ಹೋಗುವುದಕ್ಕೆ, ಸಣ್ಣ ಮಾರ್ಗದಲ್ಲಿ ಹೋಗುವುದಕ್ಕೆ ಆರಿಸ್ಕೋ. Hallelujah. ಹಲ್ಲೆಲೂಯಾ. Take serious about your life. ನಿನ್ನ ಜೀವನದ ಕುರಿತು ಸ್ವಲ್ಪ ಗಂಭೀರವಾಗಿ ತೆಗೆದುಕೋ. Take serious about Christianity. ಕ್ರೈಸ್ತವ್ಯ ಅಂದ್ರೆ ಏನೋ ಗಂಭೀರವಾಗಿ ನೋಡ್ಕೋ. I tell you, this is not a religion. ನಾನು ಹೇಳಿದೆ, ಸಭಾಪಾಲಕರು ಹೇಳಿದ್ದಾರೆ, ಇದು ಕ್ರೈಸ್ತವ್ಯ ಅನ್ನುವಂಥದ್ದು ಒಂದು ಧರ್ಮವಲ್ಲ. There is a purpose in each and every one of us. ಪ್ರತಿ ಒಬ್ಬರಲ್ಲಿ ಕೂಡ ದೇವರ ಉದ್ದೇಶವೂ ಇದೆ. You must know what is your destiny. ನಿನ್ನ ಒಂದು ಗಮ್ಯವು, ಗುರಿ ಏನಾಗಿದ್ದೋ ನೀನು ತಿಳ್ಕೋಬೇಕಾಗಿದೆ. Hallelujah. ಹಲ್ಲೆಲೂಯಾ. What I am sharing today, if you know your destiny, you can live in that. ಸಭಾಪಾಲಕರು ಹೇಳುವಂತ ಈ ಅಂಶವು, ನಿನ್ನ ಗಮ್ಯವು, ನಿನ್ನ ಗುರಿ ಏನೋ ನೀನು ತಿಳ್ಕೊಂಡಿದ್ರೆ ನೀನು ಅದರಲ್ಲಿ ಜೀವಿಸುವುದಕ್ಕೆ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. I tell you, to be living Christianity is not a fashionable. ಕ್ರೈಸ್ತವ ಜೀವನ ಜೀವಿಸುವುದು ಏನೋ ಫ್ಯಾಷನ್ ಆಗಿ ಹೋಗೋದಲ್ಲ. Everybody think that Christianity means wearing modern dress. ಕ್ರೈಸ್ತವ್ಯ ಅಂದ್ರೆ ಬಹಳ ಜನ ಅನ್ಕೋತಾರೆ ಮಾಡರ್ನ್ ಡ್ರೆಸ್ ಹಾಕೊಂಡಿದ್ರೆ ಅದೇ ಕ್ರೈಸ್ತವ್ಯವೆಂದು. That is not Christianity. ಅದು ಕ್ರೈಸ್ತವ್ಯವಲ್ಲ. By seeing that dress, people say that this is a Christian. Not like that. ನಿಮ್ಮ ಬಟ್ಟೆಗಳು ನೋಡಿ ಇವರು ಕ್ರೈಸ್ತವರು ಅನ್ನುವಂಥದ್ದು ಅಂಥದ್ದಲ್ಲ ಈ ಜೀವನ. Hallelujah. ಹಲ್ಲೆಲೂಯಾ. Many people accepted Jesus Christ. ಅನೇಕರು ಯೇಸು ಕ್ರಿಸ್ತನ್ನು ಅಂಗೀಕಾರ ಮಾಡಿಕೊಳ್ಳುತ್ತಾರೆ, ಸ್ವೀಕರಿಸಿಕೊಳ್ಳುತ್ತಾರೆ. Mentally they agree with Jesus. ಮಾನಸಿಕವಾಗಿ ಯೇಸುವಿನ ಸಂಗಡ ಅವರು ಒಪ್ಪಿಕೊಳ್ಳುತ್ತಾರೆ. But not obey. ಆದರೆ ವಿಧೇಯತೆ ತೋರಿಸುವುದಿಲ್ಲ. If you don't obey, you get nothing. ನೀನು ವಿಧೇಯತೆ ತೋರಿಸದೇ ಇದ್ರೆ ನೀನು ಏನು ಹೊಂದಿಕೊಳ್ಳಲು ಆಗುವುದಿಲ್ಲ. You have to ready to stand with Jesus. ಯೇಸುವಿನ ಸಂಗಡ, ವಾಕ್ಯದ ಸಂಗಡ ನಿಂತುಕೊಳ್ಳುವುದಕ್ಕೆ ನೀನು ಸಿದ್ಧವಾಗಿರಬೇಕು. Paul said, I became a fool for Jesus Christ. ಪೌಲನು ಹೇಳಿದ್ದಾನೆ, ಯೇಸು ಕ್ರಿಸ್ತನಕ್ಕಾಗಿ ನಾನು ಒಂದು ಫೂಲ್ ಆಗಿ, ಮೂರ್ಖನಾಗಿ ಎನಿಸಲ್ಪಡುವುದಕ್ಕೆ ಕೂಡ ಸಿದ್ಧವೇ. I am ready to become fool for Jesus Christ. ಯೇಸುವಿನಕ್ಕಾಗಿ ನನ್ನನ್ನು ನಾನು ಮೂರ್ಖನಂತೆ ಎಲ್ಲರೂ ಎಣಿಸಿದ್ರು ಕೂಡ ಪರವಾಗಿಲ್ಲ ಅಂತ ಹೇಳಿದ್ದಾರೆ. I am ready to take the shame. ಅವಮಾನವನ್ನು ಭರಿಸುವುದಕ್ಕೆ ಕೂಡ ನಾನು ಸಿದ್ಧವೇ ಅಂತ ಹೇಳಿದ್ದಾರೆ. My beloved, I tell you, ನನ್ನ ಪ್ರಿಯರೇ, ನಾನು ಹೇಳುತ್ತೇನೆ, the world
think that we are foolish. ಪ್ರಪಂಚವು ಲೋಕದ ಜನರು ಅನ್ಕೋತಾರೆ ನಾವು ಮೂರ್ಖರು, ಫೂಲ್ಸ್ ಅಂತ ಅನ್ಕೋತಾರೆ. World think us that we are stupid. ಲೋಕವು ಅನ್ಕೋತದೆ, ಪ್ರಪಂಚವು ನಾವು ಮೂರ್ಖ ಜನರು, ಜ್ಞಾನ ಇಲ್ಲದೆ ಅಜ್ಞಾನರು ಅನ್ಕೊಂತದೆ. But Bible says, ಆದರೆ ಸತ್ಯವೇದ ಹೇಳುತ್ತದೆ, to us Christ is the glory of God. ನಮಗೆ ಕ್ರಿಸ್ತನೇ ದೇವರ ಮಹಿಮೆಯಾಗಿದ್ದಾನೆ. ಆಮೆನ್. To us Christ is the power of God. ನಮಗೆ ಕ್ರಿಸ್ತನೇ ದೇವರ ಶಕ್ತಿಯಾಗಿದ್ದಾನೆ. Hallelujah. ಹಲ್ಲೆಲೂಯಾ. Matter is gospel given to us. ವಿಷಯವೇನೆಂದ್ರೆ ಸುವಾರ್ತೆ ನಮಗೆ ಕೊಡಲ್ಪಟ್ಟಿದೆ. What did you do with that gospel? ಆ ಸುವಾರ್ತೆದಿಂದ ನೀನು ಏನು ಮಾಡ್ತಾ ಇದ್ದೀ? I tell you, Jesus had many disciples in this world. ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ಅನೇಕ ಶಿಷ್ಯರಿದ್ದರು ಈ ಲೋಕದಲ್ಲಿ. Many went away. ಅನೇಕರು ಬಿಟ್ಟು ಹೋದರು. But only 12 disciples remain. ಆದರೆ 12 ಜನ ಮಾತ್ರ ಉಳಿದಿದ್ದರು. Gospel given to you, what you will do with that gospel? ಸುವಾರ್ತೆ ಕೊಡಲ್ಪಟ್ಟಿರುವಂತಹ ಸುವಾರ್ತೆದಿಂದ ನೀನು ಏನು ಮಾಡ್ತೀ? We are here to witness about Jesus. ನಾವು ಇಲ್ಲಿ ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿದ್ದೇವೆ. Amen. ಆಮೆನ್. Are you ready to witness Jesus? ನೀವು ಯೇಸುವಿಗೆ ಸಾಕ್ಷಿಯಾಗಿರುತ್ತೀಯಾ? ಆಮೆನ್. Through your life, if you are not witness. ನಿನ್ನ ಜೀವನದಿಂದ ನೀನು ಸಾಕ್ಷಿಯಾಗಿರಲು ಆಗುತ್ತದೆ. Through your life, you have to witness Jesus. ನಿನ್ನ ಜೀವನದಿಂದ ಯೇಸುವನ್ನು ಸಾಕ್ಷಿಯಾಗಿ ನೀನು ಯೇಸುವಿನ ಸಾಕ್ಷಿ ಅಂತ ತೋರಿಸಬೇಕು. If you don't witness, ನೀವು ಸಾಕ್ಷಿಯಾಗಿ ಇಲ್ಲ ಅಂದರೆ your life go vain. ನಿನ್ನ ಜೀವನ ವ್ಯರ್ಥವಾಗಿ ಹೋಗುತ್ತದೆ. You will become empty. ನಿನ್ನ ಜೀವನ ಬರಿದಾಗಿ ಖಾಲಿಯಾಗಿರುತ್ತದೆ. I tell you, to live for Jesus, ಯೇಸುವಿನಕ್ಕಾಗಿ ಜೀವಿಸುವುದು, we have to take a lot of responsibility. ಬಹಳಷ್ಟು ಬಾಧ್ಯತೆಯನ್ನು ನಾವು ತೆಗೆದುಕೊಳ್ಳಬೇಕು. We have to take a lot of responsibility to reach our destiny. ನಮಗೂ ದೇವರು ಕೊಟ್ಟಿರುವಂತಹ ಗಮ್ಯವನ್ನು, ಗುರಿಯನ್ನು ತಲುಪುವುದಕ್ಕೆ, ಮುಟ್ಟುವುದಕ್ಕೆ, ಸೇರುವುದಕ್ಕೆ ನಾವು ಬಹಳಷ್ಟು ಬಾಧ್ಯತೆ ವಹಿಸಬೇಕು. We have to do lot in the kingdom of God. ದೇವರ ರಾಜ್ಯದಲ್ಲಿ ಅದಕ್ಕಾಗಿ ಬಹಳಷ್ಟು ನಾವು ಕೆಲಸ ಕಾರ್ಯಗಳು ಮಾಡಬೇಕು. My beloved, I tell you, ನನ್ನ ಪ್ರಿಯರೇ, we have to do lot. ಬಹಳಷ್ಟು ವಿಷಯಗಳು ನಾವು ಮಾಡಬೇಕು ದೇವರ ರಾಜ್ಯದಲ್ಲಿ. That's what our decisions are very important. ಅದಕ್ಕಾಗಿ ನಾವು ತೆಗೆದುಕೊಳ್ಳುವಂತ ತೀರ್ಮಾನಗಳು ಬಹಳ ಪ್ರಾಮುಖ್ಯವಾದದ್ದು. Our words are important. ನಾವು ಮಾತನಾಡುವಂತ ಮಾತುಗಳು ಪ್ರಾಮುಖ್ಯವಾದವು. Our thoughts are important. ನಾವು ಯೋಚಿಸುವಂತ ಯೋಚನೆಗಳು ಬಹಳ ಪ್ರಾಮುಖ್ಯವಾದವು. Structure of our mind must control by us. ನಮ್ಮ ಮನಸ್ಸು, ಆ ಒಂದು ಎಲ್ಲ ಇರುವಂತಹ ಸ್ಟ್ರಕ್ಚರ್ ನಮ್ಮ ಹತೋಟಿಯಲ್ಲಿ ಇರಬೇಕು. Otherwise we cannot do anything. ಇಲ್ಲದಿದ್ರೆ ನಮ್ಮ ಮನಸ್ಸು ನಾವು ಹತೋಟಿಯಲ್ಲಿ ಹಿಡ್ಕೊಳ್ಳಿಲ್ಲ, ಆಲೋಚನೆಗಳು ಬಂದಿದ್ದಂಗೆ ಹೋಗಿದ್ರೆ ನಾವು ದೇವರಕ್ಕಾಗಿ ಏನು ಮಾಡಲು ಆಗುವುದಿಲ್ಲ. Bible says, Luke 5th chapter 28th verse. ಲೂಕಾ ಸುವಾರ್ತ 5ನೇ ಅಧ್ಯಾಯ 20ನೇ ವಚನ ಹೇಳುತ್ತದೆ, Jesus said to man who is suffering with the palsy, ಪಾರ್ಶ್ವರೋಗದಿಂದ ಕಷ್ಟಪಡ್ತಾ ಇರುವಂತ ಮನುಷ್ಯನಿಗೆ ಯೇಸು ಹೇಳಿದ್ದಾರೆ, man, thy sins are forgiven thee. ಮನುಷ್ಯನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. But Pharisees said, ಆದ್ರೆ ಪರಿಸೇಯರು ಹೇಳಿದ್ದಾರೆ, God only forgive. ದೇವರಂದ್ರೆ ದೇವರು ಮಾತ್ರವೇ ಕ್ಷಮಿಸುತ್ತಾನೆ. This is blasphemy. What Jesus saying blasphemy. ಈ ಯೇಸು ಹೇಳುವಂತ ಮಾತುಗಳು ದೇವದೂಷಣ ಆಗಿದೆ. In 22nd verse, 22ನೇ ವಚನದಲ್ಲಿ Jesus said, ಯೇಸು ಹೇಳಿದ್ದಾರೆ, why do you reason like this? ಯಾಕೆ ನೀವು ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀ ಆಲೋಚನೆಗಳಲ್ಲಿ ಅಂತ ಹೇಳಿದ್ದಾರೆ. Their reason is undoing. ಅವರ ಆಲೋಚನೆಗಳು ಎಂತವಂದ್ರೆ ಯಾವ ಕೆಲಸಕ್ಕೆ ಬರಲಾರ್ದಂತ ಆಲೋಚನೆಗಳು, ಏನು ಕೆಲಸ ಆಗದೆ ಮಾಡದೇ ಇರುವಂತ ಆಲೋಚನೆಗಳು. Lot of people had this problem today. ಅನೇಕರಿಗೆ ಇದೇ ಸಮಸ್ಯೆ ಇದೆ ಈ ದಿವಸಗಳಲ್ಲಿ. You are the product of your information. ನಿನಗೂ ಏನು ಸಮಾಚಾರವು ಸುದ್ದಿ ಬಂದಿರ್ತದಲ್ಲ ಅದರ ಮೇಲೆ ನಿನ್ನ ಜೀವನ ಆಲೋಚನೆಗಳು ಆಧಾರಪಟ್ಟಿರ್ತವೆ. What you invite information, that is your problem today. ನೀನು ಏನು ಸಂದೇಶವನ್ನು, ನೀನು ಏನು ಸಮಾಚಾರವನ್ನು, ಸುದ್ದಿಯನ್ನು ಕೇಳಿ ಪಡೆದುಕೊಂಡಿರ್ತೀಯಲ್ಲ ಅದರ ಮೇಲೆ ಆಧಾರಪಟ್ಟಿರ್ತದೆ ನಿನ್ನ ವಿಷಯಗಳು. You cannot be different for what you are listening. ನೀನು ಏನು ಕೇಳ್ತಾ ಇದೆಯೋ ಅದಕ್ಕಿಂತ ನೀನು ವ್ಯತ್ಯಾಸವುಳ್ಳವನಾಗಿರುವುದಿಲ್ಲ ನಿನ್ನ ಜೀವನ. You are not different what you meditate on. ನೀವು ಯಾವ ವಿಷಯಗಳನ್ನು ಧ್ಯಾನ ಮಾಡ್ತಾ ಇದೆಯೋ ಅದಕ್ಕಿಂತ ನೀನು ಬೇರೆ ಆಗಿರುವುದಿಲ್ಲ ನಿನ್ನ ಜೀವನ. Some says I am listening word of God. ಕೆಲವರು ಹೇಳ್ತಾರೆ ನಾನು ದೇವರ ವಾಕ್ಯವನ್ನೇ ಕೇಳುತ್ತಾ ಇದೆ ಎಂದು. How true that is. ಎಷ್ಟು ಸತ್ಯನೋ ಅದು.
Matthew 15 chapter 6th verse says, ಮತ್ತೈ ಸುವಾರ್ತ 15ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, Jesus said, ಯೇಸು ಹೇಳಿದ್ದಾರೆ, you made the word of God none effect by your tradition. ನೀನು ದೇವರ ವಾಕ್ಯವನ್ನು ನಿಮ್ಮ ಪದ್ಧತಿಗಳಿಂದ ಪ್ರಭಾವವಿಲ್ಲದೆ ಅದು ಕಾರ್ಯವಾಗದೆ ನೀವು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. Many people in their lives word of God is not affecting anything. ಅನೇಕರ ಜೀವನದಲ್ಲಿ ದೇವರ ವಾಕ್ಯವು ಪ್ರಭಾವ ಕಾರ್ಯ ತೋರಿಸ್ತಾ ಇಲ್ಲ, ಕಾರ್ಯವಾಗ್ತಾ ಇಲ್ಲ ಅವರಿಗೇನು. Why? Because of their tradition. ಯಾಕಂದ್ರೆ ಅವ್ರಿಗಿರುವಂತ ಪದ್ಧತಿಗಳು. Word of God is not affecting many lives. Why? Because of their society. ಅನೇಕರ ಜೀವನದಲ್ಲಿ ದೇವರ ವಾಕ್ಯವು ಕಾರ್ಯವಾಗ್ತಾ ಇಲ್ಲ. ಕಾರಣ ಏನಂದ್ರೆ ಅವ್ರಿಗಿರುವಂತ ಸಾಮಾಜಿಕ ಜೀವನದಿಂದ, ಸಮಾಜ ಆಲೋಚನೆಗಳಿಂದ. Society handed over something information to them. ಸಮಾಜವು ಅವರಿಗೆ ಕೆಲವು ಆಲೋಚನೆಗಳನ್ನು, ಸಮಾಚಾರವನ್ನು, ಸುದ್ದಿ ಕೊಟ್ಟಿದ್ದಾಳೆ, ಹಿಂಗಿರ್ತದ ಜೀವನ ಅಂತ. ಅದರಿಂದ ಅವರು, because of that they are not effective in Christian life. ಅದರಿಂದ ಅವರ ಜೀವನದಲ್ಲಿ ದೇವರ ವಾಕ್ಯವು ಪ್ರಭಾವವಾಗಿ ಅವರ ಜೀವನದಲ್ಲಿ ಆಗುತ್ತಾ ಇಲ್ಲ. ಅವರು ಕೂಡ ಕ್ರೈಸ್ತವರಾಗಿ ಪ್ರಭಾವವುಳ್ಳವರಾಗಿ ಜೀವಿಸುವುದಕ್ಕೆ ಆಗ್ತಾ ಇಲ್ಲ. Society is something handed over to them, environment. ಆ ಜೀವಿಸಿರುವಂತ ಬೆಳೆದಿರುವಂತಹ ವಾತಾವರಣವಾಗಿರ್ಬೋದು, ಸಮಾಜವು ಸ್ವಲ್ಪ ವಿಷಯಗಳು ನಮಗೆ ಕಲಿಸಿಕೊಟ್ಟಿದ್ದಾರೆ. ಅದನ್ನೇ ನಾವು ಆ ಪ್ರಕಾರವಾಗಿ ಯೋಚಿಸ್ತಾ ಇರ್ತೀವಿ ದೇವರ ವಾಕ್ಯವನ್ನು. Through that only they want to receive the word of God. ಆ ಆಲೋಚನೆಗಳಿಂದ, ತಮಗಿರುವಂತ ಸಾಮಾಜಿಕ ಬೆಳೆದಿರುವಂಥ ವಾತಾವರಣ ಪರಿಸ್ಥಿತಿಗಳಿಂದ ದೇವರ ವಾಕ್ಯವನ್ನು ತೆಗೆದುಕೊಳ್ಳಬೇಕು, ಗ್ರಹಿಸಬೇಕು ಅನ್ಕೊಂತಾರೆ. That word of God will none affect. ಅಂತ ಅವಾಗ ನೀನು ಯೋಚಿಸುವಂತ, ನಿನ್ನ ಸ್ವಂತವಾಗಿ ಮಾಡುವಂತ ವಾಕ್ಯವು ನಿನ್ನಲ್ಲಿ ಏನು ಪ್ರಭಾವ ತೋರಿಸುವುದಿಲ್ಲ, ಕಾರ್ಯವೂ ಆಗುವುದಿಲ್ಲ. But I tell you, you can make change completely. ಆದರೆ ನೀನು ವಿಷಯಗಳನ್ನೆಲ್ಲ ಕೂಡ ಬದಲಾಯಿಸಬಹುದು ಸಂಪೂರ್ಣವಾಗಿ. Hallelujah. Hallelujah. You have to choose what you are listening to. ನೀವು ಏನು ಕೇಳಬೇಕೋ ಅನ್ನುವಂತ ಸರಿಯಾಗಿರುವಂತ ವಿಷಯಗಳನ್ನ ಆರಿಸಿಕೊಳ್ಳುವುದರಿಂದ ನೀನು ಜೀವನ ವಿಷಯಗಳನ್ನು ಬದಲಾಯಿಸಬಹುದು. You have to choose what you have to listen to. ನೀನು ಏನು ಕೇಳಬೇಕು, ಯಾವ ವಿಷಯಗಳು ಕೇಳಬೇಕು ಅನ್ನುವಂತ ಆರಿಸುವಿಕೆ ನೀನು ತೆಗೆದುಕೊಳ್ಳಬೇಕು. ಅದರಿಂದ ವಿಷಯಗಳು ಬದಲಾವಣೆ ಆಗುತ್ತವೆ. It is your choice. ಇದು ನಿನ್ನ ಆರಿಸುವಿಕೆ ಆಗಿರುತ್ತದೆ. Your life goes in the direction what you listen to. ನೀನು ಯಾವ ವಿಷಯಗಳನ್ನು ಕೇಳ್ತಾ ಇರ್ತೀಯಲ್ಲ ಆ ಮಾರ್ಗದಲ್ಲೇ ಹೋಗುತ್ತದೆ ನಿನ್ನ ಜೀವನ. You have to choose what you listen to. ಅದಕ್ಕಾಗಿ ನೀನು ಏನು ಕೇಳಬೇಕು ಅನ್ನುವಂಥದ್ದು ನೀನು ಆರಿಸಿಕೊಳ್ಳಬೇಕು. Lord Jesus said, this year is a year of the Lord. ಕರ್ತನಾದ ಯೇಸು ಹೇಳಿರುವಂತ ವಿಷಯ ಏನಂದ್ರೆ, ಈ ವರ್ಷವು ಕರ್ತನನ್ನು ಪ್ರತ್ಯಕ್ಷಿಸುವಂತ ದಿವಸಗಳಾಗಿದೆ. In 3 areas he is going to manifest in this year. ಈ ವರ್ಷದಲ್ಲಿ 3 ವಿಷಯಗಳಲ್ಲಿ, 3 ಸ್ಥಿತಿಗಳಲ್ಲಿ ತನ್ನ ತಾನು ಮಹಿಮೆ ಪಡಿಸಿಕೊಳ್ಳುತ್ತಾನೆ, ಪ್ರತ್ಯಕ್ಷಿಸಿಕೊಳ್ಳುತ್ತಾನೆ. First thing I told already, manifestation of the truth. ಮೊದಲನೇದು ಆಗಲೇ ಸಭಾಪಾಲಕರು ಗತ ವಾರ ಹೇಳಿದ್ದಾರೆ, ಸತ್ಯವಾಕ್ಯದಿಂದ ತನ್ನನ್ನು ತಾನು ಬಯಲ್ಪಡಿಸಿಕೊಳ್ಳುತ್ತಾನೆ, ಪ್ರತ್ಯಕ್ಷಿಸಿಕೊಳ್ಳುತ್ತಾನೆ. Some people listen the word of God and they take the radical decision. ಕೆಲವರು ವಾಕ್ಯವನ್ನು ಕೇಳಿ ಬೇಗನೆ ತೀರ್ಮಾನ ಮಾಡ್ತಾರೆ. Without understanding they will take decisions. ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅವರಿಗೆ ಅರ್ಥ ಬಂದಂಗ ಗ್ರಹಿಸಿಕೊಂಡು ಹಂಗೆ ಬೇಗನೆ ತೀರ್ಮಾನಗಳು ಮಾಡ್ತಾರೆ. Because they don't understand the word of God. ಯಾಕಂದ್ರೆ ಅವ್ರಿಗೆ ಸರಿಯಾಗಿ ದೇವರ ವಾಕ್ಯವು ಅರ್ಥವಾಗಲಿಲ್ಲ. They don't understand scripture, they will take radical decision. ಅವ್ರಿಗೆ ದೇವರ ವಾಕ್ಯವು ಅರ್ಥವಾಗುವುದಿಲ್ಲ, ಆದರೆ ಆ ವಾಕ್ಯವನ್ನು ಓದಿ ಅರ್ಥವಾಗಿದ್ದಂಗ ಬೇಗನೆ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. When we see Acts 2nd chapter to 4th chapters, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಿಂದ 4ನೇ ಅಧ್ಯಾಯಗಳವರೆಗೂ ನಾವು ನೋಡುವಾಗ, they sold all their belongings. ಅವರು ಆ ಸಮಯದಲ್ಲಿರುವಂಥ ವಿಶ್ವಾಸಿಗಳೆಲ್ಲ ತಮಗೂ ಕೊಡಲ್ಪಟ್ಟಿರುವಂಥ ಎಲ್ಲ ವಸ್ತುಗಳನ್ನು, ಆಸ್ತಿಗಳನ್ನು ಅವರೆಲ್ಲ ಮಾರಿದ್ದಾರೆ. God never said sold their property. ದೇವರು ಅವ್ರಿಗೆ ಹೇಳಿಲ್ಲ ನಿಮ್ಮ ಆಸ್ತಿ ಎಲ್ಲ ಮಾರಿ ಕೊಡ್ರಿ ಎಂದು. But when they listen God's word, they take a radical decision. ಅವರು ದೇವರ ವಾಕ್ಯವನ್ನು ಅಪೊಸ್ತಲರಿಂದ ಕೇಳಿರುವಾಗ ಅವರು ಬೇಗನೆ ತೀರ್ಮಾನ ಮಾಡಿದ್ದಾರೆ. Bible says nobody had anything. ಸತ್ಯವೇದ ಹೇಳುತ್ತದೆ ಯಾರಿಗೆ ಏನು ಇರಲಿಲ್ಲ. They brought everything to the church. ಎಲ್ಲ ವಿಷಯಗಳನ್ನ ಸಭೆಗೆ ತಂದು ಕೊಟ್ಟರು. Church divided according to their need. ಸಭೆನೇ ಅವರಿಗಿರುವಂತ ಅಗತ್ಯಗಳ ಮೇರೆಗೆ ಅವರಿಗೆ ವಿಭಜಿಸಿ ಅವರ ಅಗತ್ಯಗಳಕ್ಕಾಗಿ ಹಂಚುತ್ತಾ ಇತ್ತು. Why they brought everything what they belong to Christ to the church? ಕ್ರಿಸ್ತ ಸಭೆಗೆ ತಮಗೂ ಕೊಡಲ್ಪಟ್ಟಿರುವಂತ ಎಲ್ಲಾ ವಿಷಯಗಳನ್ನು ಮಾರಿ ತಂದಿದ್ದಾರೆ. Because those days church is a baby church. ಆ ದಿವಸಗಳಲ್ಲಿ ಸಭೆ ಇನ್ನೂ ಚಿಕ್ಕ ಬಾಲಕ ಸ್ಥಿತಿಯಲ್ಲಿರುವಂತ ಸಭೆ. Hallelujah. ಆತ್ಮೀಯವಾಗಿ
Amen. ಆಮೆನ್. Are you with me what I'm saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Baby church misunderstood the scriptures. ಆತ್ಮೀಯವಾಗಿ ಚಿಕ್ಕವಾಗಿ ಗ್ರಹಿಸುವಿಕೆ ಇಲ್ಲದೆ ಇದ್ರೆ ದೇವರ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಹೆಂಗಂದ್ರೆ ಹೆಂಗ ಅರ್ಥ ಆಗ್ತದೆ ಹಂಗ ಮಾಡ್ತಾರೆ. That's what, don't be a baby church. ಅದಕ್ಕಾಗಿ ಚಿಕ್ಕ ಮಕ್ಕಳಾಗಿ ಇರಬೇಡ್ರಿ ನೀವು. ಆತ್ಮೀಯವಾಗಿ you have to grow, then only you will understand scriptures. ನೀವು ಆತ್ಮೀಯವಾಗಿ ಬೆಳೆಯಬೇಕು, ಅವಾಗೇ ನಿನಗೆ ವಾಕ್ಯಗಳು ಅರ್ಥವಾಗುತ್ತವೆ. Many people, they don't grow in the Lord, but they take a radical decision. ಅನೇಕರು ದೇವರಲ್ಲಿ ಬೆಳೆಯುವುದಿಲ್ಲ, ಆದ್ರೆ ವಿಷಯಗಳು ನೋಡಿದ್ರೆ ಬೇಗನೆ ತೀರ್ಮಾನ ಮಾಡ್ಕೊಳ್ತಾರೆ. They understand very little, but they take decision. ಅವ್ರಿಗಿರೋದೇನೋ ಸ್ವಲ್ಪ ಜ್ಞಾನ ತೆಗೆದುಕೊಂಡೋದೇನೋ ಏನೋ ಅವರು ಸ್ವಂತವಾಗಿ ಬೇಗನೆ ತೀರ್ಮಾನಗಳು ಮಾಡ್ತಾರೆ. I tell you, after 15th chapter of Acts only, they believed Gentiles should come to the Lord. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ ಆದ ನಂತರನೇ they believed Gentiles should come to the Lord. ಅವರು ಅರ್ಥ ಮಾಡಿಕೊಂಡಿದ್ದೇನೆಂದ್ರೆ ಅನ್ಯ ಜನರು ಕರ್ತನಲ್ಲಿ ಬರುತ್ತಾರಂತ ಅವಾಗ ಅರ್ಥ ಮಾಡಿಕೊಂಡಿದ್ದಾರೆ ಅವರು. Up to that they don't know that. ಅಷ್ಟುವರೆಗೆ ಅನ್ಯ ಜನರು ದೇವರಲ್ಲಿ ಬರ್ತಾರಂತ ಗೊತ್ತಿಲ್ಲ, ಏನು ಇಲ್ಲ ಅವ್ರಿಗೆ. Before that they believed salvation is only for Jewish people. ಅಷ್ಟಕ್ಕೆ ಮುಂಚೆ ಅವರು ಯೋಚಿಸಿದ್ದೇನೆಂದ್ರೆ, ಅವರು ವಿಶ್ವಸಿಸುವುದೇನೆಂದ್ರೆ ರಕ್ಷಣೆ ಅನ್ನುವಂಥದ್ದು ಬರೇ ಯಹೂದ್ಯರಿಗೆ ಮಾತ್ರನೇ ಅನ್ಕೊಂಡಿದ್ದಾರೆ. Because Jesus came in that generation. ಯಾಕಂದ್ರೆ ಯೇಸು ಯಹೂದ್ಯರ ಸಂತತಿಯಲ್ಲಿ ಹುಟ್ಟಿದ ಕಾರಣ ಅವರು ಅವ್ರಿಗೆ ಅನ್ಕೊಂಡಿದ್ದಾರೆ. They focus certain things what they were told. ಅವರಿಗೆ ಏನು ಕೊಡಲ್ಪಟ್ಟಿದೋ ತಿಳಿಸಲ್ಪಟ್ಟಿದ್ದು ಅದರ ಮೇಲೆನೆ ಅವ್ರು ದೃಷ್ಟಿ ಇಟ್ಟಿದ್ದಾರೆ. ಅವ್ರು ಏನು ಕೇಳಿದಾರೋ ಅದರ ಮೇಲೆನೆ ಅವ್ರು ದೃಷ್ಟಿ ಇಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಜ್ಞಾನ ಇತ್ತೋ ವಾಕ್ಯದ ಕುರಿತು ಅದರ ಮೇಲೆ ದೃಷ್ಟಿ ಇಟ್ಟಿದ್ದಾರೆ. They completely misunderstood the message of Jesus Christ. ಯೇಸು ಕ್ರಿಸ್ತನು ಬಂದಿರುವಂತ ಸಂದೇಶ, ಸಮಾಚಾರ, ಸುದ್ದಿಯನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. I'm not talking about believers, even apostles also misunderstood. ಇಲ್ಲಿ ಬರೇ ವಿಶ್ವಾಸಿಗಳ ಕುರಿತು ಮಾತ್ರ ಹೇಳ್ತಾ ಇಲ್ಲ, ಅಲ್ಲಿ ಆ ಸಮಯದಲ್ಲಿರುವಂತ ಅಪೊಸ್ತಲರು ಕೂಡ ಹಾಗೆಯೇ ಅರ್ಥ ಮಾಡಿಕೊಂಡಿದ್ದಾರೆ ತಪ್ಪಾಗಿ. John 16 chapter 12th verse said, ಯೋಹಾನ ಸುವಾರ್ತ 16ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ, Jesus said, ಯೇಸು ಹೇಳಿದ್ದಾರೆ, I have many things to tell you. ನಾನು ನಿಮಗೆ ಹೇಳುವುದಕ್ಕೆ ಬಹಳಷ್ಟು ವಿಷಯಗಳುಂಟು, but you cannot receive them now. ಆದರೆ ಈಗ ನೀನು ಆ ವಿಷಯಗಳನ್ನು ಗ್ರಹಿಸುವುದಕ್ಕೆ ನಿನಗೆ ಆಗುವುದಿಲ್ಲ. 13th verse said, 13ನೇ ವಚನ ಹೇಳುತ್ತದೆ, when Holy Spirit come, he guide you into all the truth. ಪವಿತ್ರಾತ್ಮನು ಬರುವಾಗ ಆತನು ನಿಮ್ಮನ್ನು ಸರ್ವ ಸತ್ಯದಲ್ಲಿ ನಡೆಸುತ್ತಾನೆ ಎಂದು Hallelujah. ಹೇಳಿದ್ದಾರೆ. Amen. ಆಮೆನ್. You need to understand the ministry of Holy Spirit. ಪವಿತ್ರಾತ್ಮ ದೇವರ ಪರಿಚರ್ಯವನ್ನು ನೀನು ಅರ್ಥ ಮಾಡಿಕೊಳ್ಳುವಂತಹ ಪರಿಚರ್ಯ ನಿನಗೆ ಬೇಕಾಗಿದೆ. Without Holy Ghost you cannot understand his ministry. ಪವಿತ್ರಾತ್ಮ ದೇವರು ಇಲ್ಲದೆ ಆತನ ಪರಿಚರ್ಯವು ನಿನಗೆ ಅರ್ಥವಾಗುವುದಿಲ್ಲ. If you want to understand the plan of God, I tell you, you must have Holy Ghost. ನಿನಗೆ ದೇವರ ಉದ್ದೇಶವು ತಿಳ್ಕೋಬೇಕು, ಆ ಗಮ್ಯ ಗುರಿ ತಿಳ್ಕೋಬೇಕಂದ್ರೆ ನಿನಗೆ ಮೊದಲು ಪವಿತ್ರಾತ್ಮ ದೇವರು ಇರಬೇಕು ನಿನ್ನಲ್ಲಿ. Without Holy Ghost you cannot understand scriptures. ಪವಿತ್ರಾತ್ಮ ದೇವರು ಇಲ್ಲದೆ ನೀನು ದೇವರ ಲೇಖನಗಳನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. Paul understands scriptures by Holy Spirit. ಪೌಲನು ಪವಿತ್ರಾತ್ಮ ದೇವರಿಂದ ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ. Salvation to the ends of the earth. ರಕ್ಷಣೆ ಅನ್ನುವಂಥದ್ದು ಬೂದಿಗರ ಎಲ್ಲ ಭೂಮಿ ಕಟ್ಟಡವರೆಗೆ, ಕೊನೆ ಕಟ್ಟಡವರೆಗೆ ಅಂತ ಆತನು ಗ್ರಹಿಸಿದ್ದಾನೆ. Amen. ಆಮೆನ್. Hallelujah. Hallelujah. How much you understand the scriptures, that much you can live for him. ಎಷ್ಟು ನೀನು ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತೀಯೋ ಅಷ್ಟು ನೀನು ದೇವರಕ್ಕಾಗಿ ಜೀವಿಸಲು ಆಗುತ್ತದೆ. But in the beginning of apostles they thought, ಅಪೋಸ್ತಲರ ಪ್ರಾರಂಭ ಆತ್ಮೀಯ ಜೀವನದಲ್ಲಿ ಅವರು ಯೋಚಿಸಿದ್ದಾರೆ, they thought that gospel taking the ends of the earth means Jewish people those days scattered all over the world. ಈ ಒಂದು ಸುವಾರ್ತೆ ಭೂ ಕಟ್ಟಡವರೆಗೆ ಎಲ್ಲ ಕಡೆವರೆಗೆ ಸುವಾರ್ತೆ ಸಾರಲ್ಪಡ್ತದಂದ್ರೆ ಅವ್ರು ಏನು ಯೋಚಿಸಿದ್ದಾರೆ ಅಂದರೆ, ಯಹೂದ್ಯರೆಲ್ಲರೂ ಕೂಡ ಆ ಕಡೆ ಈ ಕಡೆ ಇರ್ತಾರಲ್ಲ ಎಲ್ಲ ಪ್ರದೇಶಗಳಲ್ಲಿ ಅವರಕ್ಕಾಗಿ ಅವರೆಲ್ಲೆಲ್ಲಿರ್ತಾರಲ್ಲಿ all the Jews to salvation, that's all. ಎಲ್ಲ ಯಹೂದ್ಯರನ್ನೆಲ್ಲ ಸುವಾರ್ತೆ ಸಾರಿಸಿ ಒಂದು ಕಡೆ ಸೇರಿಸಿದ್ರೆ ಅದೇ ಅನ್ಕೊಂಡಿದ್ದಾರೆ ಉದ್ದೇಶವು. They thought that what Jesus said, you will be witness unto me in Jerusalem, in Judea, in Samaria, to the uttermost part of the earth means they thought that Jewish people scattered all over the world, bringing all Jewish people into Christ, that is only salvation. ಅವ್ರು ಏನು ಅನ್ಕೊಂಡಿದ್ದಾರೆ ಅಂದರೆ,
ನೀವು ಯೂದೆಯ ಸಮರೆಯ ಎಲ್ಲ ಪ್ರದೇಶಗಳಲ್ಲಿ ನನಗೂ ಸಾಕ್ಷಿಗಾಗಿ ಬೂದಿ ಕಟ್ಟಡವರೆಗೆ ಸಾಕ್ಷಿಗಳಾಗಿ ಭೂ ಕಟ್ಟಡವರೆಗೆ ಕೊನೆಯವರೆಗೆ ನೀವು ಸಾಕ್ಷಿಗಳಾಗಿ ಇರುತ್ತೀರಿ ಅಂತ ಹೇಳಿರುವಂಥ ಮಾತನ್ನು ಕೇಳಿಕೊಂಡು ಅವ್ರು ಏನು ಯೋಚನೆ ಮಾಡಿದಾರಂದರೆ ಯಹೂದ್ಯರೆಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ಚೆದಿರು ಹೋಗಿದ್ದಾರೆ. ಅವ್ರಿಗೆಲ್ಲರನ್ನೂ ಅವರೆಲ್ಲರಿಗೆ ಸುವಾರ್ತೆ ಸಾರಿ ಒಂದು ಕಡೆ ಅವ್ರನ್ನೆಲ್ಲ ಸೇರಿಸಿದರೆ ಅದೇ ಭೂ ಕಟ್ಟಡವರೆಗೆ ಸುವಾರ್ತೆ ಎಲ್ಲರಿಗೂ ಸಾರಲ್ಪಡುವುದು, ಅವರಿಗೆ ರಕ್ಷಣೆ ಅನ್ಕೊಂಡಿದ್ದಾರೆ. For all apostles not given revelation. ಅಪೊಸ್ತಲರೆಲ್ಲರಿಗೆ ಕೂಡ ಪ್ರಕಟಣೆ ಕೊಡಲ್ಪಟ್ಟಿಲ್ಲ ದೇವರಿಂದ. But it was given to Paul. ಆದರೆ ಪೌಲನಿಗೆ ಮಾತ್ರನೇ ದೇವರು ಪ್ರಕಟಣೆ ಕೊಟ್ಟಿದ್ದಾರೆ. Amen. Praise God. Hallelujah. Hallelujah. That's what Peter said in 2 Peter 3rd chapter 15th and 16th verse. 2ನೇ ಪೇತ್ರನು 3ನೇ ಅಧ್ಯಾಯ 15ನೇ ವಚನದಲ್ಲಿ ಪೇತ್ರನು ಹೇಳಿದ್ದಾರೆ. Peter told about Paul writings. ಪೌಲನ ಒಂದು ಬರಹಗಳನ್ನು ನೋಡಿ ಕೇಳಿ ಓದಿ ಪೇತ್ರನು ಹೇಳಿರುವಂತ ವಿಷಯ ಏನಂದ್ರೆ, there are the divine revelation. ಇವು ಪೌಲನಕ್ಕೆ ದೈವಿಕವಾಗಿರುವಂತ ಪ್ರಕಟಣೆಗಳು ಕೊಡಲ್ಪಟ್ಟಿದೆ ಎಂದು ಹೇಳಿದ್ದಾರೆ. What is said, those things it is hard to understand. ಪೌಲನಿಗೆ ಹೇಳುವಂತ ವಿಷಯಗಳು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಕಷ್ಟತರವಾಗಿ ಇರುತ್ತದೆ ಅಂತ ಹೇಳಿದಾನೆ. ಇದು ದೈವಿಕ ಪ್ರಕಟಣೆ ಅಂತ ಹೇಳಿದಾನೆ. Hallelujah. Hallelujah. That's why you have to understand the manifestation of the truth. ಅದಕ್ಕಾಗಿ ನೀವು ಸತ್ಯದ ಪ್ರಕಟಣೆಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. Hallelujah. Hallelujah. If you don't understand the truth of his word, you cannot serve him. ನೀನು ದೇವರ ವಾಕ್ಯವನ್ನು ಸತ್ಯವಾಗಿ ಗ್ರಹಿಸದೆ ಅರ್ಥ ಮಾಡಿಕೊಳ್ಳದೆ ಇದ್ರೆ ನೀನು ಆತನ್ನು ಸೇವಿಸಲು ಆಗುವುದಿಲ್ಲ. Focus God's word. ದೇವರ ವಾಕ್ಯವನ್ನೇ ದೃಶ್ಯಿಸು. Focus God's word means God's truth. ದೇವರ ವಾಕ್ಯವನ್ನು ದೃಶ್ಯಿಸಂದ್ರೆ ಸತ್ಯ ಒಂದು ಪರಿಜ್ಞಾನವನ್ನು ನೀನು ದೃಶ್ಯಿಸು. There is a revelation, there is a truth in God's word. ದೇವರ ವಾಕ್ಯದಲ್ಲಿ ಒಂದು ಪ್ರಕಟಣೆ, ಒಂದು ಸತ್ಯ ಮರ್ಮವು ಇದೆ. It is not given to everybody to understand the ಇದು scripture. ಎಲ್ಲರಿಗೆ ಅರ್ಥವಾಗುವಂತೆ ಕೊಡಲ್ಪಡೋದಿಲ್ಲ ವಾಕ್ಯಗಳು, ಬರಹಗಳು. It has given to us to understand. ಆದ್ರೆ ನಮಗೂ ದೇವರ ಕೃಪೆಯಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರ ಅವಕಾಶ ಕೊಟ್ಟಿದ್ದಾರೆ. But it has, when it has given to you, don't neglect. ಇದು ನಿಮಗೆ ಕೊಡಲ್ಪಟ್ಟಿರುವಾಗ ಇದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. Don't reject it. ಇದನ್ನು ತಿರಸ್ಕಾರ ಮಾಡಬೇಡ್ರಿ, ತಾತ್ಸಾರ ಮಾಡಬೇಡ್ರಿ. Accept the truth. ಸತ್ಯ ವಾಕ್ಯದ ವಿಷಯಗಳನ್ನು ಗ್ರಹಿಸಿರಿ. Spend some time with the word of God. ದೇವರ ವಾಕ್ಯದೊಂದಿಗೆ, ಆ ಸತ್ಯದ ವಾಕ್ಯದ ಪ್ರಕಟಣೆಯೊಂದಿಗೆ ಸಮಯವನ್ನು ಕಳೆಯಿರಿ. Take the help of the Holy Ghost. ಪವಿತ್ರಾತ್ಮ ದೇವರ ಸಹಾಯವನ್ನು ತೆಗೆದುಕೊಳ್ಳ್ರಿ. It dwells in you. ಹೌದು, ನಿನ್ನಲ್ಲಿ ಕಾರ್ಯವಾಗುತ್ತದೆ. Holy Ghost dwells in you. ಪವಿತ್ರಾತ್ಮ ದೇವರು ನಿನ್ನಲ್ಲಿ ನೆಲೆಗೊಂಡಿದ್ದಾರೆ. He teach you all things. ಆತನು ಎಲ್ಲಾ ವಿಷಯಗಳು ನಿನಗೆ ಬೋಧಿಸ್ತಾರೆ. Amen. 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 That's why I tell you, you have to understand. ಅದಕ್ಕಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. I tell you, many preach Bible with a terrible ignorance. ಅನೇಕರು ಸತ್ಯವಾಕ್ಯವನ್ನು, ಸತ್ಯವೇದವನ್ನು ಭಯಂಕರವಾಗಿರುವಂತಹ ಅಮಾಯಕತ್ವದಿಂದ ಅವರು ಬೋಧಿಸ್ತಾರೆ. They preach the law in the church. ಸಭೆಯಲ್ಲೇ ಬೋಧಿಸ್ತಾರೆ ಅವರು. They preach the law in the church. ಸಭೆಯಲ್ಲಿ ಧರ್ಮಶಾಸ್ತ್ರವನ್ನು ಬೋಧಿಸ್ತಾರೆ ಅವರು. Not the word of God. ದೇವರ ವಾಕ್ಯವನ್ನು ಬೋಧಿಸುವುದಿಲ್ಲ. With ignorance they preach. Many preachers preach the Bible with ignorance. ಅಮಾಯಕತ್ವದಿಂದ ಅವರಿಗೆ ಸರಿಯಾಗಿರುವ ಅವಗಾಹನ ಇಲ್ಲದೆ ಅವರು ದೇವರ ವಾಕ್ಯವನ್ನು ಬೋಧಿಸ್ತಾ ಇರ್ತಾರೆ. Again they think that they are very serious for God. ಆದ ನಂತರ ಅವರು ಯೋಚನೆ ಮಾಡ್ತಾರೆ, ನಾವು ದೇವರಕ್ಕಾಗಿ ಬಹಳಷ್ಟು ಗಂಭೀರವಾಗಿದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ ಎಂದು. They say, please don't disturb the church. Again they say. ಅವರು ಹೇಳ್ತಾರೆ, ದಯವಿಟ್ಟು ಸಭೆಯನ್ನು ಡಿಸ್ಟರ್ಬ್ ಮಾಡಬೇಡ್ರಿ. They say, don't divert the church. ಸಭೆಯನ್ನು ಮತ್ತೆ ಬೇರೆ ವಿಷಯಗಳಿಂದ ಡೈವರ್ಟ್ ಮಾಡಬೇಡ್ರಿ. ಬೇರೆ they are following Old Testament, they are following the law. Again they will request the church, don't divert the church. ಧರ್ಮಶಾಸ್ತ್ರವನ್ನು ಮತ್ತೆ ಆ ಒಂದು ಹಳೆ ಒಡಂಬಡಿಕೆಯನ್ನು ಹಿಂಬಾಲಿಸ್ತಾ ಇರ್ತಾರೆ, ಮತ್ತೆ ಅದನ್ನು ಡಿಸ್ಟರ್ಬ್ ಮಾಡಬಾರದು ಅಂತ ಹೇಳ್ತಾರೆ ಸಭೆಗೆ. Because they don't have revelation. ಅವರಿಗೆ ಪ್ರಕಟಣೆ ಇಲ್ಲದೆ ಕಾರಣ they will request again to the church. ಮತ್ತೆ ಸಭೆಗೆ ಅವರು ಹೇಳ್ಕೊಳ್ತಾರೆ, ಬೇಡಿಕೊಳ್ತಾರೆ, don't follow them. ಅದು ಅವ್ರನ್ನ ಹಿಂಬಾಲಿಸಬೇಡ್ರಿ ಎಂದು. What they knows, they don't know anything. ಅವ್ರಿಗೇನು ಗೊತ್ತಾಗಿದೆ, ಅವ್ರಿಗೇನು ಗೊತ್ತಿಲ್ಲ. Don't be in the Old Testament. ಹಳೆ ಒಡಂಬಡಿಕೆಯಲ್ಲಿ ಇರಬೇಡ್ರಿ. Don't follow the law. ಆ ಧರ್ಮಶಾಸ್ತ್ರವನ್ನು ಹಿಂಬಾಲಿಸಬೇಡ್ರಿ. When Gentiles come to the church, ಅನ್ಯ ಜನರು ಸಭೆಗೆ ಬಂದಿರುವಾಗ they come by faith in Christ Jesus. ಅನ್ಯ ಜನರು ಸಭೆಗೆ ಬರುವಾಗ ಅವರು ಯೇಸು ಕ್ರಿಸ್ತನಲ್ಲಿರುವಂತ ವಿಶ್ವಾಸದಿಂದ ಬರುತ್ತಾರೆ. They are not come by the law. ಅವರು ಧರ್ಮಶಾಸ್ತ್ರದ ಕೆಳಗೆ ಹಿಂಬಾಲಿಸಿ ಬರುವುದಿಲ್ಲ.
They did not trust any law. ಅವರು ಯಾವ ಅನ್ಯ ಜನರಿಗೆ ಯಾವ ಧರ್ಮಶಾಸ್ತ್ರವೋ ಅದನ್ನು ಮುಟ್ಟುವುದಿಲ್ಲ, ಅವ್ರಿಗೆ ಗೊತ್ತಿಲ್ಲ. They did not follow the law. ಅವರು ಧರ್ಮಶಾಸ್ತ್ರವನ್ನು ಹಿಂಬಾಲಿಸುವವರಲ್ಲ ಅನ್ಯ ಜನರು. Because the law was not given to the church. ಯಾಕಂದ್ರೆ ಧರ್ಮಶಾಸ್ತ್ರವನ್ನು ಸಭೆಗೆ ಅನ್ಯ ಜನರಿಗೆ ಕೊಡಲಿಲ್ಲ ದೇವರು. Hallelujah. ಹಲ್ಲೆಲೂಯಾ. For us the truth of God's word given. ನಮಗೂ ಅಂದ್ರೆ ಸಭೆಗೆ ದೇವರ ಸತ್ಯವಾಕ್ಯವನ್ನು ಕೊಟ್ಟಿದ್ದಾರೆ. We must trust the truth. ಆ ಸತ್ಯವಾಕ್ಯವನ್ನು ನಾವು ಭರವಸೆ ಬಿಡಬೇಕು, ನಂಬಬೇಕು. Amen. ಆಮೆನ್. Church trusted the righteousness of Christ. ಸಭೆ ಯೇಸು ಕ್ರಿಸ್ತನ ನೀತಿಯನ್ನು ಭರವಸೆ ಮಾಡುತ್ತದೆ. Amen. ಆಮೆನ್. You trusted the righteousness of Christ. ನೀವು ಕ್ರಿಸ್ತನ ನೀತಿಯನ್ನು ನಂಬಿದೀಯಾ? That's what you came here. ಅದಕ್ಕಾಗಿ ನೀನು ಬಂದಿದೆ ದೇವರ ಯೇಸು ಕ್ರಿಸ್ತನ ನೀತಿಯಿಂದ ಎಂದು. I tell you, many people, those who preach the law, ಯಾರು ಧರ್ಮಶಾಸ್ತ್ರವನ್ನು ಬೋಧಿಸ್ತಾರೋ they think they will attain the righteousness by the works of the law. ಅವರು ತಮ್ಮ ಸ್ವಂತ ಕ್ರಿಯೆಗಳಿಂದನೇ ನೀತಿಯನ್ನು ಜರುಗಿಸ್ತಾ ಇದ್ದಾರೆ ಅಂತ ಯೋಚಿಸ್ತಾರೆ. If you want to be righteous by the works, I tell you, word of God will not affect in your life. ನೀನು ನಿನ್ನ ಸ್ವಂತ ಕಾರ್ಯ ಮಾಡಿ ಹಿಂಗೇ ಇರಬೇಕು, ಹಿಂಗೆ ಅನ್ಕೊಂತ ನೀನು ನಿನ್ನ ಸ್ವಂತ ನೀತಿಯಿಂದ ಹೋಗಿದ್ರೆ ದೇವರ ವಾಕ್ಯವು ನಿನ್ನಲ್ಲಿ ಪ್ರಭಾವವುಳ್ಳದಾಗಿರುವುದಿಲ್ಲ. We are not become righteous by the works. ನಾವು ಕೆಲಸ ಕಾರ್ಯಗಳಿಂದ ನೀತಿವಂತರಾಗಲಿಲ್ಲ. We are not become righteous by the law. ಧರ್ಮಶಾಸ್ತ್ರದಿಂದ ನಾವು ನೀತಿವಂತರಾಗಲಿಲ್ಲ. Hallelujah. ಹಲ್ಲೆಲೂಯಾ. Israel people have a zeal of God. ಇಸ್ರಾಯೇಲ್ ಜನರಿಗೆ ದೇವರ ಮೇಲೆ ಆಸಕ್ತಿ ಇದೆ. That's what Bible says, Romans 10th chapter 1st verse. ರೋಮ 10:1 ಅದೇ ಹೇಳುತ್ತದೆ, ಇಸ್ರಾಯೇಲ್ ಜನರಿಗೆ ಆಸಕ್ತಿ ಉಂಟು. But they are not according to the knowledge of the truth. ಅವರು ಸತ್ಯವಾಕ್ಯದ ಜ್ಞಾನದ ಮೇರೆಗೆ ಇಲ್ಲ ಅವರ ಆಲೋಚನೆಗಳು, ಅವರ ಜೀಲ್, ಆ ಒಂದು ಆಸಕ್ತಿ ದೇವರನ್ನು ಸೇವಿಸುವುದಕ್ಕೆ. They have a zeal, ಆದ್ರೆ ಅವ್ರಿಗೆ ಆಸಕ್ತಿ ಇದೆ, but not having according to the knowledge of the truth. ಆದ್ರೆ ವಾಕ್ಯದ ಸತ್ಯದ ಜ್ಞಾನವು ದೇವರು ಏನು ಮಾಡ್ತಾ ಹೇಳ್ತಿದ್ದಾರೆ ಆ ಪ್ರಕಾರವಾಗಿಲ್ಲ ಅವರಿಗೆ ಜೀಲ್, ಆಸಕ್ತಿ. I tell you, many people ready to die for Jesus, but they don't have a knowledge of the truth. ಅನೇಕರು ಯೇಸುಕ್ಕಾಗಿ ಸಾಯ್ಬೇಕಂತ ಕೂಡ ಸಿದ್ಧವಾಗಿದ್ದಾರೆ, ಆದ್ರೆ ಆ ಸತ್ಯ ವಾಕ್ಯದ ಮರ್ಮಗಳು, ಪ್ರಕಟಣೆಗಳು ಅವ್ರಿಗೆ ಗೊತ್ತಿಲ್ಲ. Many people by ignorance they wanted to die for Jesus. ಅಮಾಯಕತ್ವದಿಂದ ವಾಕ್ಯದ ಒಂದು ಪ್ರಕಟಣೆಗಳು ಗೊತ್ತಿಲ್ಲದೆ ನಾನು ಯೇಸುಗಾಗಿ ಸಾಯುವುದಕ್ಕೆ ಕೂಡ ಸಿದ್ಧವೇ ಅಂತಾರೆ. Even Paul also by ignorance he wanted to persecute the church. ಆ ಪೌಲನು ಕೂಡ ಆತನಿಗೆ ಆ ಒಂದು ಸತ್ಯವಾಕ್ಯದ ಪ್ರಕಟಣೆ ಗೊತ್ತಿಲ್ಲದೆ ಸಮಯದಲ್ಲಿ ಅಜ್ಞಾನದಿಂದ ಆತನು ಸಭೆಯನ್ನು, ಆದಿ ಸಭೆಯನ್ನು ಹಿಂಸಿಸ್ತಾ ಇದ್ದನು. He wanted to kill the believers. ವಿಶ್ವಾಸಿಗಳನ್ನೆಲ್ಲ ಸಾಯಿಸಬೇಕಂತನೇ ಆತನು ದೇವರಕ್ಕಾಗಿ ನಾನು ಆಸಕ್ತಿ ಉಳ್ಳವನಾಗಿ ಕೆಲಸ ಮಾಡ್ತಾ ಇದ್ದಂತ ಯೋಚಿಸಿದನು. But he is a very zeal of God. ಆದ್ರೆ ದೇವರ ಮೇಲೆ ಬಹಳಷ್ಟು ಆಸಕ್ತಿ ಉಳ್ಳುವಂತ ವ್ಯಕ್ತಿ ಆತನು ಪೌಲನ ಆ But ದಿವಸಗಳಲ್ಲಿ. his knowledge is not according to the knowledge of the truth. ಆದ್ರೆ ದೇವರು ಕಲಿಸಿರುವಂತ ಸತ್ಯ ಜ್ಞಾನದ ಮೇರೆಗೆ ಆತನ ತಿಳುವಳಿಕೆ ಇದ್ದಿಲ್ಲ ಆ ಸಮಯದಲ್ಲಿ. I tell you, there are many preachers, many believers, many pastors, they have a zeal of God but not according to the knowledge of the truth. ಅನೇಕ ಬೋಧಕರು, ಸಭಾಪಾಲಕರು, ದೈವ ಮನುಷ್ಯರು ಅನೇಕರು ಆಸಕ್ತಿ ಉಳ್ಳವರಾಗಿ ದೇವರಕ್ಕಾಗಿ ಕಾರ್ಯಗಳು ಮಾಡಬೇಕಂತಿದ್ದಾರೆ, ಆದರೆ ಆ ಸತ್ಯ ವಾಕ್ಯದ ಪ್ರಕಟಣ ದೇವರು ಇಟ್ಟಿರುವಂತ ಆ ಪ್ರಕಾರವಾಗಿ ಗೊತ್ತಿಲ್ಲದೆ ಅಷ್ಟುವರೆಗೆ ಆ ಪ್ರಕಾರವಾಗಿದ್ದಾರೆ. Even many believers have a zeal of God. ಅನೇಕ ವಿಶ್ವಾಸಿಗಳ ಕೂಡ ಯೇಸುವಿನ ಕುರಿತು ದೇವರ ಒಂದು ಆಸಕ್ತಿ ಇದೆ, but not according to the knowledge of the truth. ಆದ್ರೆ ಸತ್ಯವಾಕ್ಯದ ಒಂದು ಜ್ಞಾನದ ಮಟ್ಟದ ಮೇರೆಗೆ ಅಲ್ಲ. Romans 10th chapter 2nd verse says, ರೋಮ ಪತ್ರಿಕೆ 10ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, they being ignorant of God's righteousness going to establish their own righteousness. ಅವರು ಅಂತವ್ರು ಏನ್ ಮಾಡ್ತಾರಂದ್ರೆ ದೇವರ ಕೊಟ್ಟಿರುವಂತ ನೀತಿ ಮಾರ್ಗವನ್ನು ಬಿಟ್ಟು ತಮ್ಮ ಸ್ವಂತ ನೀತಿಯನ್ನು ಅವರು ಮಾಡ್ಕೊಂತ ಹೋಗ್ತಾ ಇರ್ತಾರೆ. I tell you, these days as days are knowing the truth of God's word. ಈ ದಿವಸಗಳು ದೇವರ ಸತ್ಯವಾಕ್ಯದ ಜ್ಞಾನ ಮರ್ಮ ಪ್ರಕಟಣೆಗಳನ್ನು ತಿಳ್ಕೊಳ್ಳುವಂತ ದಿವಸಗಳಾಗಿದೆ. Don't be ignorance of God's righteousness. ದೇವರ ನೀತಿ ಕುರಿತು ಅಮಾಯಕವಾಗಿರಬೇಡ್ರಿ. Going to establish your own righteousness. ನೀವು ದೇವರ ನೀತಿಯನ್ನು ಬಗಲಿಗಿಟ್ಟು ನಿಮ್ಮ ಸ್ವಂತ ನೀತಿಯನ್ನು ಸ್ಥಾಪನೆ ಮಾಡಬೇಡ್ರಿ. I tell you, righteousness of Christ is not by works, not by law. ಆ ಒಂದು ದೇವರ ನೀತಿ ಏನೋ ಕೆಲಸಗಳಿಂದ, ಕಾರ್ಯಗಳಿಂದ, ಧರ್ಮಶಾಸ್ತ್ರದಿಂದ ಬಂದಿದ್ದಲ್ಲ. It is freely given.
ಇದು ಉಚಿತವಾಗಿ ದೇವರಿಂದ ಕೊಡಲ್ಪಟ್ಟಿರುವಂತ ವಿಷಯವಾಗಿದೆ. Amen. ಆಮೆನ್. It is freely given to them who receive Jesus Christ as the Lord of their life. ಯೇಸು ಕ್ರಿಸ್ತನನ್ನು ಯಾರು ಕರ್ತನ ಒಡೆಯನಂತ ಅವರ ಜೀವನದಲ್ಲಿ ಸ್ವೀಕರಿಸ್ತಾರೋ ದೇವರ ನೀತಿ ಅವರಿಗೆ ಕೊಡಲ್ಪಟ್ಟಿದೆ. But many people wanted to seek their own righteousness. ಆದರೆ ಅನೇಕರು ಅವರು ಸ್ವಂತವಾಗಿ ನೀತಿಯನ್ನು ಹುಡುಕಬೇಕಂತ ನೋಡ್ತಾರೆ, ಮಾಡ್ತಾರೆ. By works they wanted to become righteous. ಕ್ರಿಯೆಗಳಿಂದ ಅವರು ನೀತಿವಂತರಾಗಬೇಕಂತ ನೋಡ್ತಾರೆ. Such people, I tell you, they have not submitted themselves to the righteousness of God. ಅಂತವರು ದೇವರ ನೀತಿಗೆ ಆತನು ಹೇಳಿರುವಂತ ಮಾರ್ಗದಲ್ಲಿ ಅವರನ್ನು ಅವರು ಒಪ್ಪಿಸಿಕೊಳ್ಳದೆ ಜೀವಿಸುವಂತ ಜನರಾಗಿದ್ದಾರೆ. That is their problem ಅದು ಅವರ today. ಸಮಸ್ಯೆ ಆಗಿದೆ ಈ ದಿನ. They don't know what Bible says. ಅವ್ರಿಗೆ ಗೊತ್ತಿಲ್ಲ ಸತ್ಯವೇದವು ಏನು ಹೇಳುತ್ತದೋ ಎಂದು. Many people live in Christianity by their assumptions. ಅನೇಕರು ಕ್ರೈಸ್ತತ್ವದಲ್ಲಿ ತಮ್ಮ ಊಹೆ ಆಲೋಚನೆಗಳಿಂದ ಜೀವಿಸ್ತಾರೆ, ವಾಕ್ಯ ಪ್ರಕಾರವಾಗೆಲ್ಲ. But if you want to live truly for Jesus Christ, ಸತ್ಯವಾಗಿ ನೀನು ಯೇಸುವಿಗಾಗಿ ಜೀವಿಸಬೇಕಂದ್ರೆ you need to know God's word. ನಿನಗೆ ದೇವರ ವಾಕ್ಯವು ಗೊತ್ತಾಗಬೇಕು. Hallelujah. ಹಲ್ಲೆಲೂಯಾ. Amen. ಆಮೆನ್. Or you want to know God's word? ದೇವರ ವಾಕ್ಯವು ನೀನು ತಿಳ್ಕೋಬೇಕಂತಿದೆಯಾ? ಎಸ್. He wanted to reveal His word to you. ಆತನು ನಿನಗೆ ಬಯಲ್ಪಡಿಸ್ತಾನೆ ವಿಷಯಗಳನ್ನು ವಾಕ್ಯದಿಂದ. Amen. ಆಮೆನ್. How do you manifest the truth that you don't know? ನಿನಗೂ ಗೊತ್ತಿಲ್ಲದೇ ಇರುವಂತ ಸತ್ಯವಾಕ್ಯದ ಜ್ಞಾನವು ಗೊತ್ತಿಲ್ಲದೆ ಹೇಗೆ ನೀನು ಅದನ್ನು ಪ್ರತ್ಯಕ್ಷಿಸುವುದಕ್ಕಾಗುತ್ತದೆ, ತೋರಿಸುವುದಕ್ಕಾಗುತ್ತದೆ ನಿನ್ನ ಜೀವನದಲ್ಲಿ? You have to know the truth. ನೀನು ಸತ್ಯವನ್ನು ಫಸ್ಟ್ ತಿಳ್ಕೋಬೇಕು. ನಿನ್ನ ಜೀವನದಲ್ಲಿ ಕಾಣಿಸಬೇಕಂದ್ರೆ ಕಾರ್ಯಗಳು. Hallelujah. ಹಲ್ಲೆಲೂಯಾ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Jesus said, I am the truth. ಯೇಸು ಹೇಳಿದ್ದಾರೆ, ನಾನೇ ಸತ್ಯವೆಂದು. Jesus is God's word. ಯೇಸುವೇ ದೇವರ ವಾಕ್ಯವು. Apart from Jesus, there is no truth. ಯೇಸುವನ್ನು ಬಿಟ್ಟು ಇನ್ನು ಸತ್ಯವೇನಿಲ್ಲ. Apart from the word of God, there is no truth. ವಾಕ್ಯ ದೇವರ ವಾಕ್ಯವನ್ನು ಬಿಟ್ಟು, ಸತ್ಯವೇದ ವಾಕ್ಯವನ್ನು ಬಿಟ್ಟು ಬೇರೆ ಸತ್ಯವಿಲ್ಲ. Hallelujah. ಹಲ್ಲೆಲೂಯಾ. If you want to know the truth, you go to God's word. ನೀನು ವಾಕ್ಯವನ್ನು ಸತ್ಯವಾಗಿ ತಿಳ್ಕೋಬೇಕಂದ್ರೆ ದೇವರ ವಾಕ್ಯದೊಳಗೆ ಹೋಗಬೇಕು. Go to God's word and receive the truth. ದೇವರ ವಾಕ್ಯದಲ್ಲಿ ಹೋಗಿ ಸತ್ಯವನ್ನು ಗ್ರಹಿಸು. If you don't receive the truth of God's word, ದೇವರ ವಾಕ್ಯದ ಸತ್ಯವನ್ನು ನೀನು ಸ್ವೀಕರಿಸಲಿಲ್ಲ ಅಂದ್ರೆ how can you walk in the truth? ಆ ಸತ್ಯದಲ್ಲಿ ಹೇಗೆ ನಡೆಯುವುದಕ್ಕೆ ಆಗುತ್ತದೆ? These are the days we must walk the truth. ಈ ದಿವಸಗಳು ನಾವು ಸತ್ಯವಾಗಿ ದೇವರಲ್ಲಿ ನಡೆಯುವಂತ ದಿವಸಗಳು. I told Enoch walked with God. ಆಗಲೇ ಸಭಾಪಾಲಕರು ಹೇಳಿದ್ದಾರೆ, ಹನೋಕನು ದೇವರೊಂದಿಗೆ ನಡೆದಿದ್ದಾನೆ. What is walking with God? ದೇವರೊಂದಿಗೆ ನಡೆಯುವುದಂದ್ರೆ ಏನು? Walking in the truth is nothing but a walking with God. ದೇವರ ಸತ್ಯವಾಕ್ಯದಲ್ಲಿ ಅಂದ್ರೆ ದೇವರೊಂದಿಗೆ ನಡೆಯುವುದಾಗಿದೆ. If you don't know God's word, how can you walk with His ದೇವರ word? ವಾಕ್ಯವು ನಿನಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ನಿನ್ನ ಜೀವನದಲ್ಲಿ ಆತನೊಂದಿಗೆ ನಡೆಯುವುದಕ್ಕೆ You ಆಗುತ್ತದೆ? don't have a revelation knowledge. ನಿನಗೆ ದೇವರ ಪ್ರಕಟಣ ವಾಕ್ಯವು ಗೊತ್ತಿಲ್ಲದೆ ಇದ್ರೆ, Don't know the revelation knowledge of Jesus Christ, how can you walk in the truth? ನಿನಗೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತ ವಾಕ್ಯದ ಮರ್ಮವು ಗೊತ್ತಿಲ್ಲ ಅಂದ್ರೆ ಹೇಗೆ ಆ ಪ್ರಕಾರವಾಗಿ ಜೀವಿಸುವುದಕ್ಕೆ ನಡೆಯುವುದಕ್ಕೆ ಆಗುತ್ತದೆ? You have a zeal for God. ನಿನಗೇನೋ ದೇವರ ಮೇಲೆ ಆಸಕ್ತಿ ಇದೆ. You are ready to die for God. ಯೇಸುಗಾಗಿ ಸಾಯೋದಕ್ಕೆ ಕೂಡ ಸಿದ್ಧವಾಗಿದೆ. But you are ignorant of His truth. ಆದ್ರೆ ಸತ್ಯ ವಾಕ್ಯದ ಜ್ಞಾನದ ಪ್ರಕಟಣ ಕುರಿತು ನೀನು ಅಮಾಯಕತ್ವದಲ್ಲಿದಿ. That's what I told in the beginning. The church, they sold everything, they given to the apostles. ಅವರು ಆ ಪ್ರಾರಂಭದಲ್ಲಿ ಸಭೆಯಲ್ಲಿ ಎಲ್ಲ ಅವರಿಗೆ ಇರುವಂತ ತಿಳುವಳಿಕೆ ಮೇರೆಗೆ ಮಾರಿ ಆಸ್ತಿಗಳನ್ನೆಲ್ಲ ಕೂಡ ಸಭೆಗೆ ಅಪೊಸ್ತಲರು ತಂದಿದ್ದಾರೆ. They don't have knowledge. ಅವರಿಗೆ ಸರಿಯಾಗಿರುವಂತ ಅವಗಾಹನೆ ಇದ್ದಿಲ್ಲ. They are ignorant of God's word. ದೇವರ ವಾಕ್ಯದ ಕುರಿತು ಅಮಾಯಕರಾಗಿದ್ರು. They sold everything. They have zeal for God. ಅವ್ರಿಗೇನು ಆಸಕ್ತಿ ಇತ್ತು ದೇವರಕ್ಕಾಗಿ, ಎಲ್ಲ ಕೂಡ ಮಾರಿ ಬಂದ್ರು. In that two people died. ಅದರಲ್ಲಿ ಇಬ್ಬರು ಸತ್ತೋದ್ರು. They don't know. ಅನಿನಾ ಸಫೀರ. They don't know the word of God. ಅವರಿಗೆ ದೇವರ ವಾಕ್ಯವು ಗೊತ್ತಾಗಲಿಲ್ಲ. My beloved, I tell you, ನನ್ನ ಪ್ರಿಯರೇ, don't live on assumptions. ನಿನಗೂ ಇರುವಂತ ಊಹೆ, ನಿನಗಿರುವಂತ ಆಲೋಚನೆಗಳ ಮೇರೆಗೆ ನೀನು ಜೀವಿಸಬೇಡ. Go to God's word. ದೇವರ ವಾಕ್ಯಕ್ಕೆ ಹೋಗು. Amen. ಆಮೆನ್. Know the truth of His word. ದೇವರ ವಾಕ್ಯದ ಸತ್ಯವನ್ನು ಗ್ರಹಿಸು, ತಿಳ್ಕೋ. Our righteousness is righteousness of Christ. ನಮ್ಮ ನೀತಿ ಕ್ರಿಸ್ತನ ನೀತಿಯಾಗಿದೆ. Amen. ಆಮೆನ್. How Jesus is righteous, ಹೇಗೆ that much you are righteous. ಎಷ್ಟು ನೀತಿವಂತನೋ ಯೇಸು ಅಷ್ಟೇ ನೀತಿವಂತರು ನಾವು ಕೂಡ. Hallelujah. ಹಲ್ಲೆಲೂಯಾ. How much Jesus was righteous, that much you are righteous. ಎಷ್ಟು ಯೇಸು ನೀತಿವಂತನೋ ಅಷ್ಟು ನೀತಿವಂತ ನೀನು ಕೂಡ. ಅಷ್ಟು ಬೇಡಪ್ಪ, ಅಷ್ಟು ಬೇಡ, ನನಗೆ
ಸ್ವಲ್ಪ ಇದ್ರೆ ಸಾಕು. ಅಷ್ಟು ಬೇಡಪ್ಪ, ಸ್ವಲ್ಪ ಕೊಟ್ಟಿದ್ರೆ ಸಾಕು. If you say like that, ನೀನು ಆ ರೀತಿಯಲ್ಲಿ ಹೇಳಿದ್ರೆ you are ignorant of his righteousness. ನೀನು ದೇವರ ನೀತಿಯ ಕುರಿತು ಅಜ್ಞಾನದಲ್ಲಿ ಇದೆಯಾ ಅಂತ ಅರ್ಥ. Are you with me what I'm saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? You don't want to live that much of righteousness ನೀನು of Jesus ಅಷ್ಟು Christ. ಯೇಸು ಸ್ವಾಮಿ ಅಷ್ಟು ನೀತಿವಂತನಾಗಿ ಜೀವಿಸೋದು ಬೇಡ ಅಂದಾಗ ಹಂಗೆ ಇರ್ತದೆ. ಅಲ್ಲೇ ಒಡಂಬಡಿಕೆ ವಿಷಯಗಳಿರ್ತದೆ. We are righteous as like Jesus. ನಾವು ಯೇಸು ಕ್ರಿಸ್ತನ ಹಾಗೆ ನೀತಿವಂತರಾಗಿದ್ದೇವೆ ಭೂಮಿ ಮೇಲೆ. Amen. ಆಮೆನ್. If you want to truly live for Jesus Christ, ಯೇಸುವಿಗಾಗಿ ನೀನು ಸತ್ಯವಾಗಿ ಜೀವಿಸಬೇಕಂದ್ರೆ you need to know his word. ನೀನು ಆತನ ವಾಕ್ಯವನ್ನು ತಿಳ್ಕೊಳ್ಳಬೇಕು. Hallelujah. ಹಲ್ಲೆಲೂಯಾ. How we will manifest the truth ಹೇಗೆ ನಾವು ಆ ಸತ್ಯ ವಾಕ್ಯವನ್ನು without knowing the word of God. ದೇವರ ವಾಕ್ಯವನ್ನು ತಿಳಿದುಕೊಳ್ಳದೆ ಸತ್ಯವನ್ನು ಗ್ರಹಿಸದೆ ಹೇಗೆ ನಾವು ದೇವರ ಪ್ರತ್ಯಕ್ಷತೆಯನ್ನು ತೋರಿಸುವುದಕ್ಕಾಗುತ್ತದೆ ಹೊರಗಡೆ? Many people don't read the scripture, they will only listen. ಅನೇಕರು ದೇವರ ವಾಕ್ಯವನ್ನು ತಮಗೆ ಸ್ವಂತವಾಗಿ ಓದುವುದಿಲ್ಲ, ಬೇರೆಯವರು ಹೇಳಿದ್ದು ಕೇಳ್ತಾ ಇರ್ತಾರೆ. They won't take the help of the Holy Ghost, understand the scriptures. ಪವಿತ್ರಾತ್ಮ ದೇವರ ಸಹಾಯ ತೆಗೆದುಕೊಳ್ಳುವುದಿಲ್ಲ ಅರ್ಥ ಮಾಡಿಕೊಳ್ಳುವುದಕ್ಕೆ ವಾಕ್ಯಗಳನ್ನು. What they listen messages from other preachers, they thought that is only scripture. ಅವರು ಇತರ ಬೋಧಕರು ಏನು ಹೇಳ್ತಾರೋ ಅದೇ ವಾಕ್ಯ ಹೇಳ್ತಾ ಇದೆ ಅಂತ ತೆಗೆದುಕೊಳ್ಳುತ್ತಾರೆ. I tell you, that is not the scriptures. ಅದು ವಾಕ್ಯಗಳಲ್ಲ, ಬರಹಗಳಲ್ಲ. You have to take the help of the Holy Spirit and understand the scripture. ಪವಿತ್ರಾತ್ಮ ದೇವರ ಸಹಾಯವನ್ನು ತೆಗೆದುಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. Hallelujah. ಹಲ್ಲೆಲೂಯಾ. You have to know the truth. ನೀನು ಸತ್ಯವನ್ನು ತಿಳ್ಕೊಳ್ಳಬೇಕು. When you know the truth, I tell you, then only you can receive the truth. ನೀನು ಸತ್ಯವನ್ನು ತಿಳಿದುಕೊಳ್ಳುವಾಗ ಆ ಸತ್ಯವನ್ನು ಸ್ವೀಕರಿಸಲು ಆಗುತ್ತೆ. If you don't understand, how can you receive? ನಿನಗೆ ವಾಕ್ಯವು ಅರ್ಥವಾಗದೇ ಇದ್ರೆ ಹೇಗೆ ಸ್ವೀಕರಿಸಲಾಗುತ್ತದೆ? Hallelujah. ಹಲ್ಲೆಲೂಯಾ. Some people don't know that some fruit benefits. How can they receive? ಕೆಲವರಿಗೆ ಕೆಲವು ಹಣ್ಣುಗಳನ್ನು ತಿಂದ್ರೆ ಇದರಿಂದ ಲಾಭ ಅಂತ ಗೊತ್ತಿಲ್ಲದೆ ಇದ್ರೆ ಹೇಗೆ ತಿಂತಾರವರು? How can they receive? ಹೇಗೆ ಆ ಹಣ್ಣನ್ನು ತೆಗೆದುಕೊಂಡು ಸ್ವೀಕರಿಸಿ ತಿಂತಾರೆ? They see, oh, this fruit is very nice. ಅವರು ಹೇಳ್ತಾರೆ ಸುಮ್ಮನೆ ಇದು ಚೆನ್ನಾಗಿದೆ ಹಣ್ಣು ಅಂತ ಅಷ್ಟೇ ಹೊರಗಡೆಯಿಂದ. But they don't receive. ಆದ್ರೆ ಅದನ್ನು ಸ್ವೀಕರಿಸಿ ತಿನ್ನುವುದಿಲ್ಲ. But when you know the truth, ನೀನು ಸತ್ಯವನ್ನು ತಿಳ್ಕೊಳ್ಳುವಾಗ you receive the truth. ನೀನು ಆ ಸತ್ಯವನ್ನು ಸ್ವೀಕರಿಸಿಕೋ. Amen. ಆಮೆನ್. When you receive the truth only, then you walk in the truth. ನೀನು ಸತ್ಯವನ್ನು ಸ್ವೀಕರಿಸುವಾಗ ಆ ಸತ್ಯದಲ್ಲಿ ನಡೆಯುವುದಕ್ಕೆ ಆಗುತ್ತದೆ. Amen. ಆಮೆನ್. First, knowing the truth is important. ಮೊದಲನೇದಾಗಿ ಸತ್ಯವನ್ನು ತಿಳಿದುಕೊಳ್ಳುವುದು ಪ್ರಾಮುಖ್ಯ. Second thing, ಎರಡನೇ ವಿಷಯ receiving the truth is important. ಸತ್ಯವನ್ನು ಸ್ವೀಕರಿಸುವುದು ಪ್ರಾಮುಖ್ಯ. Third thing, walking the truth is important. ಮೂರನೇದು ಆ ಸತ್ಯ ವಾಕ್ಯದಲ್ಲಿ ನಡೆಯುವುದು ಪ್ರಾಮುಖ್ಯ. Hallelujah. ಹಲ್ಲೆಲೂಯಾ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Knowing the truth is nothing but knowing Jesus. ಸತ್ಯವನ್ನು ತಿಳಿದುಕೊಳ್ಳುವುದಂದ್ರೆ ಯೇಸುವನ್ನು ಕುರಿತು ತಿಳಿದುಕೊಳ್ಳುವುದೇ. Knowing the truth is nothing but knowing the righteousness of Christ. ಸತ್ಯವನ್ನು ತಿಳಿದುಕೊಳ್ಳುವುದು ಅಂದ್ರೆ ಯೇಸು ಕ್ರಿಸ್ತನ ನೀತಿಯನ್ನು, ದೇವರ ನೀತಿಯನ್ನು ತಿಳಿದುಕೊಳ್ಳುವುದು. Amen. ಆಮೆನ್. When you know the righteousness of Jesus Christ, you can receive that righteousness. ಯೇಸು ಕ್ರಿಸ್ತನ ನೀತಿ ನೀನು ತಿಳಿದುಕೊಳ್ಳುವಾಗ ಆ ಯೇಸು ಕ್ರಿಸ್ತನ ನೀತಿ ನೀನು ಸ್ವೀಕರಿಸ್ತೀಯಾ? Then you can walk in that righteousness. ಅವಾಗ ಆ ನೀತಿಯಲ್ಲಿ ಯೇಸು ಕ್ರಿಸ್ತನು ಕೊಟ್ಟಿರುವಂತ ನೀತಿಯಲ್ಲಿ ನೀತಿವಂತನಾಗಿ ನಡೆಯುತ್ತೀಯಾ? Amen. ಆಮೆನ್. Without the righteousness of Jesus Christ, I tell you, you cannot go to heaven. ಯೇಸು ಕ್ರಿಸ್ತನ ನೀತಿ ಇಲ್ಲದೆ ನೀನು ಪರಲೋಕಕ್ಕೆ ಹೋಗಲು ಆಗುವುದಿಲ್ಲ. Amen. Amen. Many people wanted to become righteousness by the law. I tell you, through that you cannot go to heaven. ಧರ್ಮಶಾಸ್ತ್ರದಿಂದ ನೀತಿವಂತರಾಗಬೇಕು ಅನ್ನುವಂತ ಜನರು ಪರಲೋಕಕ್ಕೆ ಹೋಗಲು ಆಗುವುದಿಲ್ಲ. You are not a Jewish. ನೀನು ಯಹೂದ್ರಿಯ ವ್ಯಕ್ತಿ ಅಲ್ಲ. Law was not given to you. ಧರ್ಮಶಾಸ್ತ್ರವು ನಿನಗೆ ಕೊಡಲ್ಪಟ್ಟಿಲ್ಲ. Why you are following Old Testament? ಹಳೆ ಒಡಂಬಡಿಕೆಯನ್ನು ಏಕೆ You are a Gentile. ನೀನು ಅನ್ಯ ಮನುಷ್ಯನು. You have to follow Jesus Christ. ನೀನು ಯೇಸುವನ್ನು ಹಿಂಬಾಲಿಸಬೇಕು. Jesus himself is the truth. ಯೇಸುವೇ ಸತ್ಯವಾಗಿದ್ದಾರೆ. You must receive his righteousness. ಆತನ ನೀತಿಯನ್ನು ನೀನು ಸ್ವೀಕರಿಸಬೇಕು. Freely he has given. ಉಚಿತವಾಗಿ ಕೊಡಲ್ಪಟ್ಟಿದೆ ಆತನ ನೀತಿ. ಉಚಿತವಾಗಿ ಅಂದ್ರೆ ನಂಗೆ ಬೇಡಪ್ಪ. ಉಚಿತ ಅಂದ್ರೆ ಪೀಪಲ್ ಉಚಿತವಾಗಿ ಕೊಟ್ರೆ ಬೇಡ ಅನ್ಕೊಂತಾರೆ. ಅನೇಕರಿಗೆ ಫ್ರೀ ಆಗಿ ಕೊಟ್ಟಿದ್ರೆ ಬೇಡಪ್ಪ ಇದೇನೋ ಇದೆ ಅಂತ ಅವ್ರು ಅನ್ಕೊಂತಾರೆ ಭಿಕ್ಷಕರು, ನಾವೇನು ಭಿಕ್ಷಕರು ಏನೋ ಉಚಿತವಾಗಿ ಕೊಟ್ರೆ ಅಂತ. ಅವ್ರು ಅನ್ಕೊಂತಾರೆ ನಾವು ಭಿಕ್ಷಕರೇನು ಉಚಿತವಾಗಿ ಕೊಟ್ಟಿದ್ದಾರೆ ಅಂತಾರೆ. This righteousness you cannot gain by works. ಆ ಮನುಷ್ಯನ ನೀತಿ ಅವ್ರು ಮಾಡುವಂತ ವಿಷಯಗಳಿಂದ ಹೊಂದಿಕೊಳ್ಳುವಂತ ನೀತಿ ನೀನು ಹೊಂದಿಕೊಳ್ಳುವುದಿಲ್ಲ ದೇವರ ನೀತಿಯನ್ನು. 2000 years they struggle to be righteous through the law, but they don't become.
2000 ವರ್ಷಗಳ ಅವರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ನೀತಿವಂತರಾಗಬೇಕಂತ ಧರ್ಮಶಾಸ್ತ್ರದಿಂದ ಅವರು ಮಾಡಿದ್ದೇ ಮಾಡಿಕೊಳ್ಳುತ್ತಾ ಕೆಲಸಗಳನ್ನು ಮಾಡುತ್ತಾ ಕಷ್ಟಪಟ್ಟರು. That's what Jesus came. ಅದಕ್ಕಾಗಿ ಯೇಸು ಬಂದಿದ್ದಾನೆ. Because they have not achieved righteousness. That's what Jesus came. ಆ ನೀತಿಯನ್ನು ಅವರು ಹೊಂದಿಕೊಳ್ಳಲು ಆಗುತ್ತಾ ಇಲ್ಲ, ಅದಕ್ಕಾಗಿ ಯೇಸು ದೇವರ ನೀತಿಯನ್ನು ಕೊಡುವುದಕ್ಕೆ ಬಂದರು. He came. He given freely to every one of us. ಆತನು ಎಲ್ಲರಿಗೆ ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ, ನಮ್ಮೆಲ್ಲರಿಗೆ. Church don't want that righteousness. They want the righteousness by the law. ಸಭೆಗೆ ದೇವರ ನೀತಿ, ಯೇಸುವಿನ ನೀತಿ ಬೇಡ ಅಂತಾರೆ. ನಮ್ಮ ಕೆಲಸಗಳಿಂದ ನಾವು ಹೊಂದಿಕೊಳ್ಳುತ್ತೀವಿ ಅಂತಾರೆ. I tell you, such people cannot go to heaven. ಅಂತ ಅವರು ಪರಲೋಕಕ್ಕೆ ಹೋಗಲು ಆಗುವುದಿಲ್ಲ. Only those who are received righteousness of Christ, they go to heaven. ಯೇಸು ಕ್ರಿಸ್ತನಿಂದ ನೀತಿನಿ ಹೊಂದಿಕೊಂಡಿರ್ತಾರೋ ಅವರು ಪರಲೋಕಕ್ಕೆ ಹೋಗುತ್ತಾರೆ. Amen. ಆಮೆನ್. Because we are Gentiles. ಯಾಕಂದ್ರೆ ನಾವು ಅನ್ಯ ಜನರು. We receive Jesus Christ by faith. ನಾವು ವಿಶ್ವಾಸದಿಂದ ಯೇಸು ಕ್ರಿಸ್ತನೇ ದೇವರೆಂದು ಸ್ವೀಕರಿಸಬೇಕು. Mark 7 chapter 1st verse. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ. Some Pharisees, some scribes, certain people, those people came together to the Lord Jesus Christ. ಫರಿಸೇಯರು, ಶಾಸ್ತ್ರಿಗಳು ಕೆಲವರು ಯೇಸುವಿನ ಹತ್ರ ಬಂದಿದ್ದಾರೆ. They came from Jerusalem. ಅವರು ಯೆರೂಷಲೇಮ್ ಪ್ರದೇಶದಿಂದ ಬಂದಿದ್ದಾರೆ. ಫರಿಸೇಯರು, ಶಾಸ್ತ್ರಿಗಳು They came from Jerusalem to Jesus Christ. ಯೇಸುವಿನ ಹತ್ತಿರ ಯೆರೂಷಲೇಮದಿಂದ ಫರಿಸೇಯರು, ಶಾಸ್ತ್ರಿಗಳು ಬಂದಿದ್ದಾರೆ. They wanted to find out some fault in Jesus. That's what they came. ಯೇಸುವಿನಲ್ಲಿ ಏನನ್ನ ತಪ್ಪು ಕಂಡಿಡಬೇಕಂತ, ತಪ್ಪು ಕಂಡಿಡುವುದಕ್ಕೆ ಬಂದಿದ್ದಾರೆ ಅವರು. They are not for listening message from Jesus. ಯೇಸುವಿನಿಂದ ವಾಕ್ಯಗಳನ್ನು ಕೇಳುವುದಕ್ಕೆ ಅವರು ಬಂದಿಲ್ಲ. They came, they wanted to find out some faults. ಏನಾದರೂ ತಪ್ಪುಗಳನ್ನು ಕಂಡಿಡಬೇಕಂತ ಅವ್ರು ಬಂದರು. In second verse, 2ನೇ ವಚನದಲ್ಲಿ, when they saw some of his disciples eat the bread with defiled, means with unwashed hands. ಅವರು ಏನ್ ನೋಡಿದ್ದಾರೆ ಅಂದ್ರೆ ಯೇಸು ಸ್ವಾಮಿ ಶಿಷ್ಯರು ಕೈಗಳು ತೊಳೆದುಕೊಳ್ಳದೆ ಹಾಗೆ ಊಟ ಮಾಡೋದನ್ನ ಅವ್ರು ನೋಡಿದ್ದಾರೆ. They said, how can your disciples eat without washing their hands? ಅವಾಗ ಅವ್ರು ಹೇಳ್ತಾ ಇದ್ದಾರೆ ಯೇಸುವಿನ ಹತ್ರ ಬಂದು, ಹೇಗೆ ನೀವು ಶಿಷ್ಯರು ಅಸಲು ಕೈಗಳು ತೊಳ್ಕೊಳ್ಳಾರ್ದಂಗೆ ಊಟ ಮಾಡ್ತಾ ಇದ್ದಾರೆ? That is a ceremonial wash. ಅದು ಏನಂದ್ರೆ ಅವರು ಕೈಗಳು ತೊಳ್ಕೊಳ್ಳುವುದು ಒಂದು ಪದ್ಧತಿ ಪ್ರಕಾರವಾಗಿ ಮಾಡುವಂತ ಒಂದು, ಅದು ಮಾಡಿಲ್ಲಲ್ಲ ಅಂತ ಕೇಳ್ತಾ ಇದ್ದಾರೆ. Jesus not washed his hands. ಯೇಸು ಕೂಡ ಆ ಪ್ರಕಾರ ಪದ್ಧತಿ ಪ್ರಕಾರವಾಗಿ ತೊಳ್ಕೊಂಡಿಲ್ಲ When ಕೈಗಳು. Jesus not washed his hands, disciples also not washed their hands. ಆ ಪದ್ಧತಿ ಪ್ರಕಾರವಾಗಿ ಯೇಸು ಸ್ವಾಮಿ ಕೈಗಳು ತೊಳ್ಕೊಂಡಿಲ್ಲ, ತೊಳ್ಕೊಳ್ಳದೇ ಇದ್ದ ಕಾರಣ ಇವ್ರು ಕೂಡ ಹಂಗೆ ಅಭ್ಯಾಸ ಆಗಿದ್ದೆ ತೊಳ್ಕೊಳ್ಳದೆ. ಇವರು ನೋಡಿದ್ದಾರೆ ಶಿಷ್ಯರು ಆ ರೀತಿಯಲ್ಲಿ They said, oh, we are Jewish people, without washing our hands, how can you eat food? ಅವ್ರು ಹೇಳ್ತಾ ಇದ್ರೆ, ನಾವು ಯಹೂದ್ಯರಲ್ಲ, ನಾವು ಕೈಗಳು ತೊಳ್ಕೊಳ್ಳಾರ್ದಂಗ, ಅಂದ್ರೆ ಪದ್ಧತಿ ಪ್ರಕಾರವಾಗಿ, ಮಾಮೂಲು ಕೈಗಳ ಪದ್ಧತಿ ಪ್ರಕಾರವಾಗಿ ಅವ್ರು ಮಾಡುವಂತ ಸೆರ್ಮನಿ ಇರ್ತದೆ, ಆ ಪ್ರಕಾರವಾಗಿ ಮಾಡದೆ ಹೇಗೆ ಊಟ ತಿಂತೀವಿ ಅಂತ. So they are finding out fault. ಅವರು ತಪ್ಪುಗಳನ್ನು ಕಂಡಿಡ್ತಾ ಇದ್ರು, ಕಂಡಿಡಬೇಕಂತ ಇದ್ರು. I tell you, there is no fault in Jesus. ಯೇಸುವಿನಲ್ಲಿ ಏನು ತಪ್ಪೇ ಇಲ್ಲ. ವಾವ್. Because he is God. ಯಾಕಂದ್ರೆ ಆತನು ದೇವರು. Whatever he does, that is only truth. ಏನು ಆತನು ಹೇಳ್ತಾನೋ ಮಾಡ್ತಾನೋ ಅದೇ ಸತ್ಯ. Amen. ಆಮೆನ್. There is no lie in Jesus. ಯೇಸುವಿನಲ್ಲಿ ಯಾವ ಸುಳ್ಳು ಇಲ್ಲ. Whatever he says, that only truth. ಏನು ಆತನು ಹೇಳ್ತಾನೋ ಅದೇ ಸತ್ಯವು. Jesus never speak lies. ಯಾಕಂದ್ರೆ ಆತನಲ್ಲಿ ಸುಳ್ಳೇ ಇಲ್ಲ, ಆತನ ಸುಳ್ಳಲ್ಲ. Whatever he says, that is only truth. ಆತನು ಏನು ಹೇಳ್ತಾನೋ ಅದೆಲ್ಲ ಸತ್ಯವೇ. Amen. ಆಮೆನ್. But these people wanted to find out some fault. ಆದ್ರೆ ಯೇಸುವಿನಲ್ಲಿ ಏನೋ ತಪ್ಪುಗಳನ್ನು ಕಂಡಿಡಬೇಕಂತ They ಇವರಿದ್ರು. don't know who is Jesus. ಅವರಿಗೆ ಗೊತ್ತಾಗಲಿಲ್ಲ ಯೇಸು ಯಾರು ಎಂದು. He is a creator. ಆತನು ಸೃಷ್ಟಿಕರ್ತನು. ಆಮೆನ್. Whatever he does, that is only truth. ಆತನು ಏನು ಮಾಡ್ತಾನೋ ಅದೇ ಕರೆಕ್ಟ್. Jesus not washed his hands, even disciples not washed their hands. ಯೇಸು ಸ್ವಾಮಿ ಆ ಪದ್ಧತಿ ಪ್ರಕಾರವಾಗಿ ಕೈಗಳು ತೊಳ್ಕೊಂಡಿಲ್ಲ. ಯಹೂದ್ಯರ ಆಚಾರ ಪ್ರಕಾರವಾಗಿ ಶಿಷ್ಯರು ಕೂಡ ಹಾಗೆ ತೊಳ್ಕೊಳ್ಳದೆ ಊಟ ಮಾಡಿದ್ದಾರೆ. John 8 chapter 48 verse said, ಯೋಹಾನ ಸುವಾರ್ತ 8:40 ಹೇಳುತ್ತದೆ, they wanted to kill Jesus. ಯೇಸುವನ್ನು ಸಾಯಿಸಬೇಕಂತ ನೋಡುವಂತ ಸಮಯ ಅದು. Because these disciples not washed their hands, Jesus not washed their hands, so he is not following the law, so they wanted to kill Jesus. ಯೇಸುವು ಧರ್ಮಶಾಸ್ತ್ರವನ್ನು ಹಿಂಬಾಲಿಸ್ತಾ ಇಲ್ಲ, ಈತನು ಕೂಡ ಪದ್ಧತಿ ಅವರ ಸೆರ್ಮನ್ನು ಬಿಟ್ಟುಬಿಟ್ಟಿದ್ದಾನೆ, ಆ ಶಿಷ್ಯರು ಕೂಡ ಹಂಗೆ ಮಾಡಿದ್ದಾನೆ. ಅದಕ್ಕಾಗಿ ಅವರು ಧರ್ಮಶಾಸ್ತ್ರವನ್ನು ಹಿಂಬಾಲಿಸ್ತಾ ಇಲ್ಲ ಅಂತ ತಪ್ಪು ಕಂಡಿಡ್ತಾ
ಯೇಸುವನ್ನು ಸಾಯಿಸಬೇಕಂತಿದ್ದಾರೆ. Jesus asked them in John 8:48 verse, ಯೋಹಾನ ಸುವಾರ್ತೆ 8:48 ಯೇಸು ಕೇಳಿದ್ದಾರೆ ಅವರನ್ನು, why do you seek to kill me? Because I told the truth. ಯಾಕೆ ನೀವು ನನ್ನನ್ನು ಸಾಯಿಸಬೇಕಂತ ನೋಡ್ತಾ ಇದೆ, ನಾನು ನಿಮಗೂ ಸತ್ಯ ಹೇಳಿದಂತ ಸಾಯಿಸುವುದಕ್ಕಿದ್ದೀರಾ ಅಂತ. Jesus telling, why do you kill me? ಯೇಸು ಹೇಳ್ತಾ ಇದ್ದಾನೆ, ಯಾಕೆ ನೀವು ನನ್ನನ್ನು ಸಾಯಿಸಬೇಕಂತಿದ್ದೀರಿ. First they will tell that don't do against the law. ಫಸ್ಟ್ ಹೇಳಿದ್ದಾರೆ, ನೀವು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡಬೇಡ ಅಂತ ಕೇಳಿದ್ರು. They don't know the truth, they want to kill them. ಅವರಿಗೆ ಸತ್ಯವು ಗೊತ್ತಿಲ್ಲ, ಸತ್ಯವಾದ ಯೇಸುವನ್ನು ಸಾಯಿಸಬೇಕಂತಿದ್ದಾರೆ. Even we too also don't follow the law. We don't follow the Old Testament because we know the truth of God's word. ನಾವು ಧರ್ಮಶಾಸ್ತ್ರವನ್ನು ಹಿಂಬಾಲಿಸುವುದಿಲ್ಲ, ಯಾಕಂದ್ರೆ ನಮಗೆ ಸತ್ಯವಾಕ್ಯವು ಗೊತ್ತಿದೆ. Hallelujah. Hallelujah. But many people come wanting to find out some fault in us. ಅದಕ್ಕಾಗಿ ಅನೇಕರು ಬಂದು ಏನನ್ನ ತಪ್ಪು ಕಂಡಿಡಬೇಕಂತ ನೋಡ್ತಾ ಇರ್ತಾರೆ ನಮ್ಮಲ್ಲಿ. If they don't follow the law, they wanted to kill us also. ಒಂದು ವೇಳೆ ಅವರ ಧರ್ಮಶಾಸ್ತ್ರವನ್ನು ಹಿಂಬಾಲಿಸಲಿಲ್ಲ, ಅವರ ಪ್ರಕಾರವಾಗಿ ಅಂದ್ರೆ ಸಾಯಿಸುವುದು ಕೂಡ ಸಿದ್ಧವಾಗಿರ್ತಾರೆ, ಹಂಗಿರ್ತಾರೆ ಜನ. But I tell you, follow the truth of God's word, not follow the law. ದೇವರ ಸತ್ಯವಾಕ್ಯವನ್ನು ಹಿಂಬಾಲಿಸು, ಧರ್ಮಶಾಸ್ತ್ರ ಸ್ವಂತ ವಿಷಯಗಳಲ್ಲ. Hallelujah. Hallelujah. How can you serve God with a heart of envy and bitterness? ಯೇಸುವನ್ನು, ದೇವರನ್ನು ಹೇಗೆ ನೀನು ಸೇವಿಸುವುದಕ್ಕಾಗುತ್ತದೆ? ನಿನ್ನ ಅಂತರಂಗದಲ್ಲಿ ಕಹಿ, ದ್ವೇಷ ಇವೆಲ್ಲ ಹಿಡ್ಕೊಂಡು ಒಳಗಡೆ. They wanted to kill Jesus, but they wanted to follow the law. ಅವರು ಯೇಸುವನ್ನು ಸಾಯಿಸಿ ಧರ್ಮಶಾಸ್ತ್ರವನ್ನು ಹಿಂಬಾಲಿಸಬೇಕಂತಿದ್ದಾರೆ. They have a bitterness in their heart, they have envy in their heart. ಅವರಲ್ಲಿ ಸುಳ್ಳು, ದ್ವೇಷವು, ಕಹಿ ಸ್ವಭಾವ ಎಲ್ಲ ಒಳಗಡೆ ಇದೆ. But they are saying that we are following the law. ಆದ್ರೆ ಅವರು ಅಂತಾರೆ, ನಾವು ಧರ್ಮಶಾಸ್ತ್ರವನ್ನು ಹಿಂಬಾಲಿಸ್ತೀವಿ ಅಂತೆ. If anybody not following, we will kill them. ಯಾರಾದರೂ ಕೂಡ ಧರ್ಮಶಾಸ್ತ್ರ ಹಿಂಬಾಲಿಸಲಿಲ್ಲ ಅಂದ್ರೆ ಅವ್ರು ಸಾಯಿಸ್ತೀವಿ ಅಂತಾರೆ. If anybody says that Jesus righteousness, I will kill them. ಯಾರಾದರೂ ಯೇಸುವಿನ ನೀತಿ ಅಂತ ಹೇಳಿದ್ರೆ ಅವ್ರನ್ನು ಸಾಯಿಸ್ತೀವಿ ಅಂತ ಹೇಳ್ತಾರೆ. That is only Paul did. They killed Stephen because he shared about Jesus righteousness. ಪೌಲನು ಸೌಲನಾಗಿ ಇರುವ ಸಮಯದಲ್ಲಿ ಆತನಿಗೆ ಅವಗಾಹನೆ ಗೊತ್ತು ಇಲ್ಲದೆ ಕಾರಣ ಸ್ಟೀಫನ್ ಯೇಸುವಿಗಾಗಿ ನಿಂತುಕೊಂಡಿರುವಾಗ, ಯೇಸುವಿನ ನೀತಿ ಅಂತ ಹೇಳಿರುವಾಗ ಸ್ಟೆಫನ್ ಹತ್ತು ಸಾಕ್ಷಿಯಾಗಿ ಸಾಯಿಸಿದಾನೆ ಪೌಲನು. Don't by ignorance come against the church of God. ದೇವರ ವಾಕ್ಯದ ಸತ್ಯದ ಪ್ರಕಟಣೆ ಜ್ಞಾನವು ಗೊತ್ತಿಲ್ಲದೆ ಸಭೆಗೆ ವಿರುದ್ಧವಾಗಿ ಬರಬೇಡ್ರಿ. Hallelujah. Hallelujah. The man who walks in love is a pure. ಯಾವ ಮನುಷ್ಯನು ಪ್ರೀತಿಯಲ್ಲಿ ನಡೆಯುತ್ತಾನೋ ಆತನಿಗೆ ಪರಿಪೂರ್ಣವಾಗಿ ನಡೆಯುತ್ತಾನೆ. But you must know the truth of God's word, what is love. ನೀವು ದೇವರ ವಾಕ್ಯ ಪ್ರಕಾರವಾಗಿ ಸತ್ಯವಾದ ಪ್ರೀತಿ ಏನು, ಸತ್ಯ ಜ್ಞಾನದಿಂದ ತಿಳ್ಕೋಬೇಕು. ಪ್ರೀತಿ ಅಂದ್ರೆ ಏನು? What you think, that is not that love. ನೀನು ಯೋಚಿಸುವಂತದ್ದು ಪ್ರೀತಿ ಅಲ್ಲ, ನಿನ್ನ ಆಲೋಚನೆಗೆ ಬರೋದು. These people, Pharisees, they are loving God with all their heart, they say. ಅವರು ಹೇಳ್ತಾ ಇದ್ರೆ ಪರಿಸೇಯರು, ನಾವು ದೇವರನ್ನು ಪೂರ್ಣ ಹೃದಯದಿಂದ ನಾವು ಪ್ರೀತಿ ಮಾಡ್ತಾ ಇದ್ದೇವೆ ಎಂದು. But they wanted to kill Jesus. ಆದ್ರೆ ಒಂದು ಕಡೆ ಪೂರ್ಣ ಹೃದಯದಿಂದ ನಾವು ದೇವರನ್ನು ಪ್ರೀತಿ ಮಾಡ್ತಾ ಇದ್ದೇವೆ ಅಂತ ಇದ್ರೆ, ಇನ್ನೊಂದು ಕಡೆ ದೇವರಾಗಿರುವಂತ ಯೇಸುವನ್ನು ಸಾಯಿಸಬೇಕಂತಿದ್ದಾರೆ. They don't know the truth. That's what they think, that is only love for God. ಅದೇ ದೇವರಕ್ಕಾಗಿ ಪ್ರೀತಿ ಮಾಡುವುದು ಅಂತ ಯೋಚನೆ ಮಾಡಿದ್ದಾರೆ. But that is not love. ಅದು ಪ್ರೀತಿ ಅಲ್ಲ. But when we know the truth of God's word, what is love, then we walk in it. ದೇವರ ವಾಕ್ಯ ಪ್ರಕಾರವಾಗಿ ಪ್ರೀತಿ ಅಂದ್ರೆ ಏನೋ ತಿಳ್ಕೊಂಡಿದ್ರೆ ಅದರಲ್ಲಿ ನಾವು ನಡೆಯುವುದಕ್ಕೆ ಆಗುತ್ತದೆ. Jesus said, ಯೇಸು ಹೇಳಿದ್ದಾರೆ, new commandment I give to you. ನಾನು ನಿನಗೆ ಹೊಸ ಕಟ್ಟಡದ ಆಜ್ಞೆಯನ್ನು ನಾನು ನಿನಗೆ ಕೊಡ್ತೀನಿ. What is the new commandment? ಹೊಸ ಆಜ್ಞೆ ಏನಿದೆ? I loved you, you love one another. ನಾನು ನಿನ್ನನ್ನು ಪ್ರೀತಿಸಿದ ಪ್ರಕಾರವಾಗಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿಕೊಳ್ಳ್ರಿ. Hallelujah. Hallelujah. That is only new commandment. ಹೊಸ ಆಜ್ಞೆ ಅದಾಗಿದೆ. Jesus said, ಯೇಸು ಹೇಳಿದ್ದಾರೆ, one who walk in love is fulfilled the law. ಯಾರು ಪ್ರೀತಿಯಲ್ಲಿ ನಡೆಯುತ್ತಾರೋ ಅವರು ಧರ್ಮಶಾಸ್ತ್ರವನ್ನು ಪೂರೈಸಿದಂಗ. If you want to fulfill the law, ಧರ್ಮಶಾಸ್ತ್ರವನ್ನು ನೀವು ಪೂರೈಸಬೇಕಂದ್ರೆ walk in love. ಪ್ರೀತಿಯಲ್ಲಿ ನಡೆಯಿರಿ. Hallelujah. Hallelujah. That love is only in Jesus. ಆ ಸತ್ಯವಾದ ಪ್ರೀತಿ ಯೇಸುವಿನಲ್ಲಿ ಮಾತ್ರ ಇದೆ. Hallelujah. Hallelujah. One young man came to Jesus. ಒಬ್ಬ ಯೌವನಸ್ಥನು ಯೇಸುವಿನ ಹತ್ರ ಬಂದನು. Jesus said, follow the commandments of the ಯೇಸು law. ಹೇಳಿದರೆ ಧರ್ಮಶಾಸ್ತ್ರದ ಆಜ್ಞೆಗಳನ್ನೆಲ್ಲ ಹಿಂಬಾಲಿಸೆಂದು. He said, I am following the law from the childhood. ಆತನು ಹೇಳಿದ್ದಾನೆ, ಚಿಕ್ಕ ವಯಸ್ಸಿನಿಂದಲೇ ಇವೆಲ್ಲ ಕಟ್ಟಡಗಳನ್ನು ಆಜ್ಞೆಗಳನ್ನು ನಾನು ಹಿಂಬಾಲಿಸ್ತಾ ಇದ್ದೇನೆ. But Jesus said, one thing you lack. ಆದ್ರೆ ಯೇಸು ಹೇಳಿದ, ನಿನಗೆ ಒಂದು ಕೊರತೆ ಆಗಿದೆ ನೋಡು.
Amen. Amen. What he said? ಏನ್ ಹೇಳಿದ್ದಾರೆ? One thing you lack. ಒಂದು ವಿಷಯ ನಿನಗೆ ಕಡಿಮೆ ಕೊರತೆ ಇದೆ. Leave everything, follow me. ಎಲ್ಲವನ್ನು ಬಿಟ್ಟು ನನ್ನ ಹಿಂಬಾಲಿಸು. He is not ready to leave. ಆತನು ಬಿಟ್ಟು ಕೊಡುವುದಕ್ಕೆ ಸಿದ್ಧವಾಗಿಲ್ಲ. He is a follower of the law. ಆತನು ಧರ್ಮಶಾಸ್ತ್ರವನ್ನು ಹಿಂಬಾಲಿಸುವಂತ ವ್ಯಕ್ತಿ. But not ready to follow Jesus. ಆದ್ರೆ ಯೇಸುವನ್ನು ಹಿಂಬಾಲಿಸುವಂತ ವ್ಯಕ್ತಿ If you ಅಲ್ಲ. want to follow Jesus, ಯೇಸುವನ್ನು ನೀನು ಹಿಂಬಾಲಿಸಬೇಕಂದ್ರೆ you have to give up everything. ಎಲ್ಲಾ ವಿಷಯಗಳನ್ನು ನೀನು ಬಿಟ್ಟು ಕೊಡಬೇಕು. If you don't give up, you cannot follow ನೀನು Jesus. ವಿಷಯಗಳನ್ನು ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಯೇಸುವನ್ನು ಹಿಂಬಾಲಿಸಲು ಆಗುವುದಿಲ್ಲ. Hallelujah. ಹಲ್ಲೆಲೂಯಾ. Jesus left everything, came for you. ಯೇಸು ಎಲ್ಲವನ್ನು ಬಿಟ್ಟು ನಿನಗಾಗಿ ಬಂದಿದ್ದಾರೆ ಮನುಷ್ಯನಾಗಿ. He left heaven. ಆತನ ಪರಲೋಕವನ್ನು ಬಿಟ್ಟಿದ್ದಾರೆ. He left the throne. ಆ ಸಿಂಹಾಸನವನ್ನು ಬಿಟ್ಟಿದ್ದಾರೆ. He left all the power. ಎಲ್ಲ ಆತನಕ್ಕಿರುವಂತ ಸರ್ವ ಶಕ್ತಿಯನ್ನು ಬಗಲಿಗೆ ಇಟ್ಟಿದ್ದಾರೆ. He left all the glory. ಎಲ್ಲ ಮಹಿಮೆಯನ್ನು ಬಗಲಿಗೆ ಇಟ್ಟಿದ್ದಾರೆ. He left all the angels. ಎಲ್ಲ ದೇವದೂತರನ್ನು ಬಗಲಿಗೆ ಇಟ್ಟಿದ್ದಾರೆ. Everything he left ಎಲ್ಲ ಬಿಟ್ಟು ಬಂದಿದ್ದಾರೆ. for your sake. ನಿನ್ನಗೋಸ್ಕರ ಬಂದಿದ್ದಾರೆ ಆತನು. He came for you. ನಿನಗಾಗಿ ಭೂಮಿ ಮೇಲೆ ಬಂದನು. But this young man not ready to live everything what he has. ಆದ್ರೆ ಯೇಸು ಬಿಟ್ಟುಕೊಡು ಎಲ್ಲ ನನ್ನನ್ನು ಹಿಂಬಾಲಿಸನ್ನುವಂತ ವಿಷಯಕ್ಕೆ ಈ ಯವನಸ್ಥನು ಬಿಟ್ಟುಕೊಡಕ್ಕೆ ರೆಡಿ ಇಲ್ಲ. He is not ready to give up. ಬಿಟ್ಟುಕೊಡುವುದಕ್ಕೆ ಈ ಯವನಸ್ಥನು What he ಸಿದ್ಧವಾಗಿಲ್ಲ. has, he is not ready to give up. ಆತನಿಗೆ ಇರುವುದು ವಿಷಯಗಳನ್ನು ಬಿಟ್ಟುಕೊಡುವುದಕ್ಕೆ ಆತನು ಸಿದ್ಧನಾಗಿಲ್ಲ. He is not ready to follow Jesus. ಆತನು ಯೇಸುವನ್ನು ಹಿಂಬಾಲಿಸುವುದಕ್ಕೆ ಸಿದ್ಧನಾಗಿಲ್ಲ. Are you ready to give up everything? ಎಲ್ಲ ವಿಷಯಗಳನ್ನು ಬಿಟ್ಟುಕೊಡುವುದಕ್ಕೆ ದೇವರು ಹೇಳುವಾಗ ಸಿದ್ಧವಾಗಿದೆಯಾ? Hallelujah. ಹಲ್ಲೆಲೂಯಾ. Give up means not like that. This first century people, what they have, they sold and brought everything to the ಬಿಟ್ಟುಕೊಡುವುದಂದ್ರೆ church. ಆದಿಕ ಸಭೆಯಲ್ಲಿ ಎಲ್ಲ ಆಸ್ತಿ ಮಾರಿಕೊಟ್ಟು ಆ ರೀತಿಯಲ್ಲಿ ಹೇಳ್ತಾ ಇಲ್ಲ. Hallelujah. Not ಹಲ್ಲೆಲೂಯಾ. like that. ಆ ರೀತಿಯಲ್ಲೆಲ್ಲ Don't misunderstand scripture. ವಾಕ್ಯಗಳನ್ನು ಬರಹಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡ್ರಿ. ಪಾಸ್ಟರ್ ಹೇಳಿದಾನೆ ಎಲ್ಲ ಬಿಟ್ಟುಕೊಡೋದಂತ ಹೇಳಿದಾನೆ, ಎಲ್ಲ ಆಸೆ ತಂದು ಪಾಸ್ಟರ್ ಮುಂದೆ ಇಡಬೇಕಂತ ಹೇಳಿ. I am not saying like that. ಆ ರೀತಿಯಲ್ಲಿ ಎಲ್ಲ ಹೇಳುವುದು. Hallelujah. ಹಲ್ಲೆಲೂಯಾ. You have to give up all the worldly things. ಲೋಕದ ಎಲ್ಲಾ ವಿಷಯಗಳು ಯೇಸುವಿಗೆ ಇಷ್ಟವಿಲ್ಲದಂತ ವಿಷಯಗಳೆಲ್ಲ ಬಿಟ್ಟು ಕೊಡಬೇಕು. Bitterness, envy, jealousy, ಕಹಿ, hatredness, ದ್ವೇಷ, ಸುಳ್ಳು, worldliness. ಲೋಕ ವಿಷಯಗಳು ಎಲ್ಲ ಬಿಟ್ಟು ಕೊಡಬೇಕು. Hallelujah. ಹಲ್ಲೆಲೂಯಾ. All worldliness. ಎಲ್ಲ ಲೋಕ ವಿಷಯಗಳು. There shouldn't be world in your life. ನೀನ್ ಲೋಕದಲ್ಲಿ ನಿನ್ನ ಜೀವನದಲ್ಲಿ ಲೋಕವು ಕಾಣಿಸಬಾರದು. Only truth must manifest. ಸತ್ಯವು ಮಾತ್ರವೇ ಪ್ರತ್ಯಕ್ಷಿಸಲ್ಪಡಬೇಕು. Only Jesus must ಯೇಸು manifest. ಮಾತ್ರ ಕಾಣಿಸಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. If you walk in truth, ನೀನು ಸತ್ಯದಲ್ಲಿ ನಡೆಯುವಾಗ you can walk in love. ನೀನು ಪ್ರೀತಿಯಲ್ಲಿ ದೇವರ ಪ್ರೀತಿಯಲ್ಲಿ ನಡೆಯುವುದಕ್ಕಾಗುತ್ತದೆ. Understand the scriptures ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. and walk in the light of His word. ವಾಕ್ಯದ ಬೆಳಕಿನಲ್ಲಿ ನೀವು ನಡೆಯಿರಿ. If you don't understand the truth, ಸತ್ಯ ವಾಕ್ಯವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ you cannot walk in the light of God's word. ಯೇಸು ಕ್ರಿಸ್ತನ ವಾಕ್ಯದ ಬೆಳಕಿನಲ್ಲಿ ನಡೆಯುವುದಕ್ಕೆ ಆಗುವುದಿಲ್ಲ. You become Pharisee. ಅವಾಗ ನೀನು ಪರಿಸಯನಾಗಿರ್ತೀಯ ಅಷ್ಟೇ. You become a Sadducees. ಶಾಸ್ತ್ರಿಯಾಗಿರ್ತೀಯ ನೀನು ಹಳೆ ಒಡಂಬಡಿಕೆದಲ್ಲಿರುವಂತ ಜನರಾಗಿ. You always against Jesus. ಯಾವಾಗಲೂ ಯೇಸು ಕ್ರಿಸ್ತನಕ್ಕೆ ವಾಕ್ಯಕ್ಕೆ ವಿರುದ್ಧವಾಗಿ You have a ಮಾತಾಡ್ತೀಯ. zeal for God. ನಿನಗೇನೋ ಆಶೆ ಇದೆ ಯೇಸುವಿಗ You want to ದೇವರಕ್ಕಾಗಿ. die for God. ದೇವರಕ್ಕಾಗಿ ಸಾಯ್ಬೇಕಂತ ಕೂಡ You ಆಶೆ. want to give up everything, ಎಲ್ಲ ಬಿಟ್ಟುಕೊಡಬೇಕಂತಿದಿ. but not ready to follow. ಆದ್ರೆ ಹಿಂಬಾಲಿಸಲು ಇಷ್ಟ ಇಲ್ಲ. Not ready to know the truth. ಸತ್ಯವನ್ನು ತಿಳ್ಕೊಳ್ಳುವುದಕ್ಕೆ Not ಸಿದ್ಧವಾಗಿಲ್ಲ. ready to receive the truth. ಸತ್ಯವನ್ನು ಸ್ವೀಕರಿಸಲು ಸಿದ್ಧವಾಗಿಲ್ಲ. Not to walk in truth. ಆ ಸತ್ಯದಲ್ಲಿ ನಡೆಯುವುದಕ್ಕೆ ಸಿದ್ಧವಾಗಿಲ್ಲ. Let your mind be open. ನಿನ್ನ ಮನಸ್ಸು ತೆರೆಯಲ್ಪಡಲಿ. Don't live on assumptions. ನಿನ್ನ ಊಹೆಗಳಿಂದ ನಿನ್ನ ಸ್ವಂತ ಆಲೋಚನೆಗಳಿಂದ ಜೀವಿಸಬೇಡ. Don't live your life by listening ಸಮಾಚಾರ somebody ಸುದ್ದಿ, information. ಯಾರಾದ್ರೂ ನಿನಗೆ ಸಮಾಚಾರ ಸುದ್ದಿ ಯಾರೋ ಬೇರೆಯವರು ಹೇಳ್ತಾರಲ್ಲ ಅದರಿಂದ ನೀನು ಜೀವಿಸಬೇಡ. Goes to God's word. ದೇವರ ವಾಕ್ಯಕ್ಕೆ ಹೋಗು. Holy Ghost is a good teacher. ಪವಿತ್ರ ಆತ್ಮನು ಸತ್ಯ ಬೋಧಕನಿದ್ದಾನೆ. Without Holy Ghost you cannot understand scriptures. ಪವಿತ್ರ ಆತ್ಮನು ಇಲ್ಲದೆ ವಾಕ್ಯಗಳನ್ನು ಗ್ರಹಿಸಲು That's what ಆಗುವುದಿಲ್ಲ. Jesus told the disciples. If I share, now you cannot understand. ಅವಾಗ ಯೇಸು ಅದಕ್ಕೆ ಹೇಳಿದ್ದಾನೆ, ನಿಮಗೂ ಈಗ ನಾನು ಹೇಳುವಂತ ವಿಷಯಗಳು ಅರ್ಥವಾಗುತ್ತಾ ಇಲ್ಲ. Even what Jesus telling to disciples, they are not able to understand those days. ಯೇಸು ಹೇಳುವಂತ ವಿಷಯಗಳು ಶಿಷ್ಯರಿಗೆ ಆ ದಿವಸಗಳಲ್ಲಿ ಅರ್ಥವಾಗಲಿಲ್ಲ. Jesus said, after Holy Ghost come, you will understand. ಯೇಸು ಹೇಳಿದ್ದಾರೆ, ಪವಿತ್ರಾತ್ಮನು ಬರುವಾಗ ನಿಮ್ಗೆಲ್ಲಾ ವಿಷಯಗಳು ಅರ್ಥವಾಗುತ್ತವೆ ಎಂದು. He will lead you in all the truth. ಆತನು ನಿಮ್ಮನ್ನು ಸರ್ವ ಸತ್ಯದಲ್ಲಿ ನಡೆಸುತ್ತಾನೆಂದು. What a blessed time God has given Holy Ghost to us. ನಮಗೆ ಎಷ್ಟು ಆಶೀರ್ವಾದಕರವಾಗಿರುವಂತ ಸಮಯವು ಪವಿತ್ರಾತ್ಮ ದೇವರೇ ನಮ್ಮಲ್ಲಿ
ಬಂದು ನಮಗಾಗಿ ಕೊಡಲ್ಪಟ್ಟಿದ್ದಾರೆ. ಆಮೆನ್. Without Holy Ghost, if Jesus says also, you cannot listen. ಪವಿತ್ರಾತ್ಮನು ಇಲ್ಲದೆ ಯೇಸು ಹೇಳಿದ್ರೆ ಕೂಡ ನೀನು ಕೇಳೋದಿಲ್ಲ. How can you listen to me? ಈಗ ಸಭಾಪಾಲಕರ ಮಾತು ಹೆಂಗೆ ಕೇಳ್ತೀರಿ ನೀನು ಪವಿತ್ರಾತ್ಮ ದೇವರು ಇಲ್ಲದೆ? I tell you, go to Holy Ghost. ಪವಿತ್ರಾತ್ಮನೊಂದಿಗೆ ಹೋಗ್ರಿ. You are filled with the Holy Ghost. ನೀವು ಆತನಿಂದ ತುಂಬಿಸಲ್ಪಟ್ಟಿದ್ದೀರಿ. ಆತನ ಸಹವಾಸಕ್ಕೆ ಹೋಗಿರಿ. Take him his teaching. ಆತನ ಬೋಧನೆ, ಆತನ ಸಹಾಯವನ್ನು ತೆಗೆದುಕೊಳ್ಳ್ರಿ. Then you will understand. ಅವಾಗ ನಿಮ್ಗೆ ವಿಷಯಗಳು ಅರ್ಥವಾಗುತ್ತವೆ. Amen. ಆಮೆನ್. Then you will be blessed. ಅವಾಗ ನೀವು ಆಶೀರ್ವದಿಸಲ್ಪಡ್ತೀರಿ. You will pray. ಪ್ರಾರ್ಥನೆ ಮಾಡ್ಕೊಳ್ಳಿ.